ಹಿಂದಾದ್ರೇನು ಮುಂದಾದ್ರೇನು. ಇಷ್ಟು ರಿಸ್ಕ್ ತಗೊಂಡು ಈ ಕೆಲಸಕ್ಕೆ ಯಾಕೆ ಬರಬೇಕು ಅನ್ನೋಂಥದ್ದು ನಂತರ ಎಲ್ಲರೂ ಥಿಂಕ್ ಮಾಡಿದ್ರೆ ಇದು ಕೆಲಸ ಮಾಡೋರು ಯಾರು? ಅಟ್ಲೀಸ್ಟ್ ನಮ್ಗೇನೇ ಹೆಚ್ಚು ಕಡಿಮೆ ಆದ್ರೂ ಮನೆಯವರು ಸಹ ಚೆನ್ನಾಗಿರ್ತಾರ. ಯಾಕೆ ಇಷ್ಟು ಪ್ರೀತಿ ಆ ಕೆಲಸದ ಮೇಲೆ ಅಂತ ಒಂದು ಬಂಡ ಧೈರ್ಯ ಅಂತಾರೆ. ಇಂಥ ಸಂದರ್ಭದಲ್ಲಿ ಅನಾಹುತ ಆಗಿ ಯಾರಾದ್ರೂ ತೀರ್ಕೊಂಡ್ರೆ ತುಂಬಾ ಜನ ಅನುಭವಿಸಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ತುಂಬ ಜನ ಪ್ರಾಣ ಕೊಟ್ಟವ್ರು ನೋಡಿದ್ದೀವಿ. ಅವ್ರ ಕುಟುಂಬ ಪಟ್ಟ ಕಷ್ಟನ ತುಂಬ ಘೋರವಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಬಹುಶಃ ಜಗತ್ತಿನ ಯಾವುದೇ ಕೆಲಸವೂ ಕೂಡ ಇಷ್ಟು ರಿಸ್ಕಿ ಇರಲ್ವೇನೋ. ಯಾರಾದರೂ ಇವ್ರ ಕೆಲಸದ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಹೇಳುವಂತಹ ಪದ ಇವ್ರ ಕೆಲಸನ, ನೀರಿನ ಮೇಲಿರೋ ಗುಳ್ಳೆ ಥರ ಅನ್ನುವಂಥದ್ದು. ಅಂತಹ ಬಾಹುಬಲಿಗಳನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ವಿ ಇವತ್ತು. ಕೊರೋನಾ ಶುರುವಾದ ಸಂದರ್ಭದಲ್ಲಿ ಇಡೀ ಜಗತ್ತು ಮನೇಲಿತ್ತು. ದೇಶವೇ ಲಾಕ್ಡೌನ್ ಅನೌನ್ಸ್ ಆದ ನಂತರದಲ್ಲಿ ಕತ್ತಲಾಗಿತ್ತು. ಆದರೆ ನಮ್ಮೆಲ್ಲರಿಗೂ ಕೂಡ ಬೆಳಕು ಕೊಟ್ಟಿದ್ದು ಇವರು. ಆ ಬೆಳಕು ಹೇಗೆ ಸಿಕ್ತು, ಯಾರಿವರು, ಅವ್ರ ಬಗ್ಗೆ ಒಂದು ವಿಟಿ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತಾಡ್ತೀನಿ. ಇವತ್ತಿನ ನಮ್ಮ ಬಾಹುಬಲಿ ಲೈನ್ ಮ್ಯಾನ್ಸ್ ಇಡೀ ದೇಶದ ಜೀವನಾಡಿ. ನಮ್ಮ ಮನೆಯಲ್ಲಿ ಒಂದು ದಿನ ವಿದ್ಯುತ್ ಚಾಲ್ತಿಯಲ್ಲಿ ಇಲ್ಲ ಅಂದ್ರೆ ಕಂಗಾಲಾಗ್ತೀವಿ, ನಮ್ಮ ದಿನಚರಿ ಹಾಳಾಗುತ್ತೆ. ಅದೇ ಒಂದು ದಿನ ಆಫೀಸ್ನಲ್ಲಿ ವಿದ್ಯುತ್ ಸಂಚಾರ ನಿಂತ್ರೆ ದೇಶಕ್ಕೆ ಮತ್ತು ಸಂಸ್ಥೆಗೆ ಎಷ್ಟು ನಷ್ಟ ಆಗಬಹುದು. ತಮ್ಮ ಬದುಕನ್ನ ಮುಡಿಪಿಟ್ಟು ನಮ್ಮ ಬದುಕಿಗೆ ಬೆಳಕಾಗುತ್ತಿರುವವರು ಈ ಲೈನ್ ಮ್ಯಾನ್ಸ್. ಕರೆಂಟ್ ಜೊತೆ ಸರಸ ಆಡುತ್ತಾ ಪ್ರತಿದಿನ ಜೀವವನ್ನ ಪಣಕ್ಕೆ ಇಡುತ್ತಾರೆ. ಇನ್ನು ಕೊರೋನಾ ಸಂದರ್ಭದಲ್ಲಿ ಪ್ರತಿದಿನ ಹಗಲು ರಾತ್ರಿ ಎನ್ನದೇ ಸೇವೆ ಸಲ್ಲಿಸಿದ್ದಾರೆ. ಎಂತಹ ಕೊರೋನಾ ವಾರಿಯರ್ಸ್ ಲೈನ್ ಮ್ಯಾನ್ಸ್ ನಮ್ಮ ಬಾಹುಬಲಿ. ಓಕೆ, ಇವತ್ತಿನ ನಮ್ಮ ಬಾಹುಬಲಿಗಳು ನಮ್ಮ ಹೆಮ್ಮೆಯ ಲೈನ್ ಮ್ಯಾನ್ಸ್. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಮೊದಲಿಗೆ ನಾಗರಾಜ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಅತಿಥಿ ಇದ್ದಾರೆ, ವಿನಯ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾಗಲೇ ಶುರುವಿನಲ್ಲಿ ಹೇಳ್ತಾ ಇದ್ದಂಥದ್ದು, ಲಾಕ್ಡೌನ್ ಅನೌನ್ಸ್ ಆದಮೇಲೆ ಇಡೀ ದೇಶಕ್ಕೆ ಕತ್ಲು ಆವರಿಸಿತ್ತು. ಆದರೆ ಜನ ಎಲ್ಲೋ ಒಂದಿಷ್ಟು ನೆಮ್ಮದಿಯಿಂದ ಅಥವಾ ಬೆಳಕು ಕಂಡಿದ್ದು ಅಂತಂದರೆ ಅದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಂದ. ಅದಕ್ಕೆ ಮೂಲ ಕಾರಣೀಭೂತರಾದಂತಹ ಇಡೀ ನಿಮ್ಮ ಡಿಪಾರ್ಟ್ಮೆಂಟ್ ಮತ್ತು ನಿಮ್ಮಗಳಿಂದ ಬಹಳಷ್ಟು ಸತಿ ಅನಿಸೋವಂಥದ್ದು, ನಿಮ್ಮ ಕೆಲಸ ಬಹುಶಃ ಯಾವಾಗ ಏನಾದರೂ ಹಳ್ಳಿ ಆಗಲಿ ಮೆಟ್ರೋಪಾಲಿಟನ್ ಸಿಟಿಗಳಾಗಲಿ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ ಎಷ್ಟು ಹೊತ್ತೇ ಆದರೂ ಕೂಡ ನೀವು ಎದ್ದು ಬರಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು. ಹೇಳಿ ನಾಗರಾಜ್ ಅವರೇ, ಹೇಗೆ ಎಷ್ಟು ವರ್ಷ ಆಯಿತು ನೀವು ಕೆಲಸಕ್ಕೆ ಶುರುವಾಗಿ? ಏನು ಕತೆ? ನಾನು ಟೆಂಪ್ರವರಿ ಕೆಲಸಕ್ಕೆ ಬಂದಿದ್ದು 2000 ಇಸ್ವಿಲಿ ರೀ ಮೇಡಮ್. ಓಹೋ. ನನಗೆ ಪರ್ಮನೆಂಟ್ ಆಗಿದ್ದು 2010ರಲ್ಲಿ. ನಾವು ಅಲ್ಲಿಂದನೂ ನಾವು ಲೈನಲ್ಲೇ ಕಣ್ಣಕ್ಕೆ ಕಾಣದಿರುವಂಥ ಒಂದು ಕರೆಂಟಿನ ವಿಚಾರದಲ್ಲೇ ನಾವು ಒದ್ದಾಡ್ಕೊ ಬಂದಂಥವ್ರು. ಇವತ್ತಿಗೂ ಒದ್ದಾಡ್ತಾ ಇದ್ದೀವಿ, ಮುಂದೆ ಒದ್ದಾಡ್ತೀವಿ. ಬಟ್ ನಮ್ಮ ಶಕ್ತಿ ಮೀರಿ ನಾವು ಗ್ರಾಹಕರಿಗೆ ನಾವು ಪವರ್ ಸಪ್ಲೈನ ಕೊಡಲೇಬೇಕು ಅನ್ನುವಂಥ ಒಂದು ಇದು. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಏನೇ ಆದ್ರೂ ಜನಗಳು ನೆಮ್ಮದಿಯಾಗಿ ಮನೇಲಿರಬೇಕು ಅಂತಂದರೆ 24/7 ನಾವು ಎಚ್ಚರಾಗಿದ್ರೇ, ಫ್ಯಾನು ಲೈಟು ಕೊಟ್ಟರೆ, ವಾಟರ್ ಸಪ್ಲೈಗೆ ಪ್ರತಿಯೊಂದಕ್ಕೂ ಪವರ್ ಸಪ್ಲೈ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಪವರ್ ಸಪ್ಲೈ ಇಲ್ಲದೇ ಇರುವಂಥ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ. ಹಂಗೆ ನಿರಂತರ ದುಡಿತಾ ಇದ್ದೀವಿ ಮೇಡಮ್. 20 ವರ್ಷದಿಂದ ದುಡಿತಾನೆ ಇದ್ದೀವಿ. ವಿನಯ್ ಅವರೇ? ಖಂಡಿತ. ನಾವು 2014ರಲ್ಲಿ ಇದು KEBಗೆ ಜಾಯ್ನ್ ಆಗಿರೋದು. ಅಲ್ಲಿಂದ 2014ರಿಂದ ಇಲ್ಲಿ ತನಕ ಲೈನಲ್ಲೇ ಕೆಲಸ ಮಾಡ್ಕೊಂಡು ಬಂದಿರೋದು. ಮೊದಲಿಗೆ ನಾವೇನು ಹೇಳಬೇಕಂದ್ರೆ, ಇಂಥ ಸಂದರ್ಭದಲ್ಲಿ ಎಲ್ಲ ಡಾಕ್ಟರ್ಸು, ಪೌರ ಕಾರ್ಮಿಕರು ಅವ್ರನ್ನೆಲ್ಲ ಗುರ್ತಾ ಹಿಡಿದು ಎಲ್ಲ TV ಚಾನಲ್ನವರೆಲ್ಲ ರೆಗ್ಯುಲರಾಗಿ ನ್ಯೂಸ್ ಚಾನಲ್ರು ಹೇಳ್ತಾಯಿದ್ರು. ಈ ಸಂದರ್ಭದಲ್ಲಿ ನಮ್ಮ ಲೈನ್ಮೆನ್ಗಳನ್ನ ಗುರುತಿಸಿ ಮೊದಲನೇ ಟೈಮ್ TV5ನವರು ಕರೆದಾಗ ತುಂಬ ಖುಷಿ ಆಗ್ತಿದೆ. ಮೊದಲನಿಗೆ TV5 ಒಂದು ಅಭಿನಂದನೆ. ಥ್ಯಾಂಕ್ ಯು.
ಈ ಕಾರ್ಯಕ್ರಮ ಶುರು ಮಾಡಿದ ಉದ್ದೇಶವೇ ಅದು. ಸಾಮಾನ್ಯವಾಗಿ ನಮ್ಮ ಜೊತೆನೇ ಎಷ್ಟೋ ಜನ ಇರ್ತಾರೆ, ನಮ್ಮ ಬದುಕನ್ನು ಬದಲಾಯಿಸುವಂಥ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರನ್ನ ಬಹುಶಃ ನಾವು ಒಬ್ಬ ಮಾಧ್ಯಮಗಳಾಗಿ ಅಥವಾ ನಾವು ಪತ್ರಕರ್ತರಾಗಿ ಅವ್ರನ್ನ ಗುರುತಿಸ್ತಾ ಇದ್ರೆ ನಾವು ಸಮಾಜಕ್ಕೆ ಮಾಡುವಂಥ ದೊಡ್ಡ ಅನ್ಯಾಯ ಮತ್ತು ಅದು ನಮ್ಮ ಜವಾಬ್ದಾರಿಯಿಂದ ಕಳ್ಚ್ಕೊಂಡ ಹಾಗೆ ಕೂಡ ಅನ್ನುವಂಥದ್ದು. ನೀವು ಹೇಳ್ತಾ ಇದ್ರಿ ಪೌರ ಕಾರ್ಮಿಕರಾಗಿರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಕಾಕಿ ಅನ್ನುವಂಥದ್ದು ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಸೀಮಿತವಾಗಿಲ್ಲ. ಈಗ ಎಷ್ಟೋ ಕಡೆ ನಿಮ್ಮ ಹಳೆ ಯೂನಿಫಾರ್ಮಲ್ಲೂ ಕೂಡ ನೀವು ಕಾಕಿ ಹಾಕೊಳ್ತಾ ನಮ್ಮಲ್ಲಿ ಇದ್ದೀವಿ. ಡ್ರೈವರ್ ಯೂನಿಫಾರ್ಮ್ಸು ಕಾಕಿ ಮತ್ತು ಮೀಟ್ ರೈಡರ್ ಯೂನಿಫಾರ್ಮು ಕೂಡ ಅರ್ಧ ಕಾಕಿ ಅರ್ಧ ವೈಟು. ಸೊ ನೀವು ಯಾವುದೇ ರೀತಿಯಾದಂತಹ ಪೊಲೀಸ್ ಆಗಿರಬಹುದು ಅಥವಾ ಇತರೆ ಕೆಲಸಗಳಿಗೆ ಸಮಾಜವನ್ನು ಕಟ್ಟಿಕೊಡುವಂತಹ, ಸಮಾಜವನ್ನು ಕಾಪಾಡುವಂತಹ ಕೆಲಸಗಳಲ್ಲಿ ನೀವು ವಿಭಿನ್ನ ಅಂತ ಅನ್ಸ್ಕೊಳ್ಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ವಿನಯ್ ಅವರು ಹೇಳಿದ ಹಾಗೆ ನಿಮ್ಮನ್ನು ಗುರುತಿಸೋದ್ರಲ್ಲಿ ಜನ ಹಿಂದೆ ಉಳಿದ್ಬಿಟ್ರು ಅನ್ನುವಂಥದ್ದು. ನಿಮ್ಮ ಕೆಲಸದ ದಿನಚರಿ ಹೇಗಿರುತ್ತೆ ನಾಗರಾಜ್ ಅವರೇ? ಮೇಡಮ್, ನಮ್ಮದು ನಾರ್ಮಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತಂದಾಗ 8 ಅವರ್ಸ್ ಡ್ಯೂಟಿ ಅಥವಾ 9 ಅವರ್. ಈ ಎಮರ್ಜೆನ್ಸಿ ವರ್ಕ್ ಬಂದಾಗ ನಮ್ಮದು ಒನ್ ಡೇ ಆದರೂ ಹೋಗ್ತೀವಿ ಮನೆಗೆ, 2 ಡೇ ಆದರೂ ಮನೆಗೆ ಹೋಗ್ತೀವಿ ಅನ್ನೋದು ಇದಿಲ್ಲ. ನಮಗೆ ಟೈಮ್ ಸೆನ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಮಳೆ ಗಾಳಿ ಬಂತವ್ರು ಅರ್ಧಕ್ಕೆ ನಾವು ಕೆಲಸ ಬಿಟ್ಟು ಹೋಗುವಂಥ ಕೆಲಸ ಅಲ್ಲ. ಈಗ ಆಫೀಸ್ ವರ್ಕ್ ಆದರೆ ಇವತ್ತೆಲ್ಲ ನಾಳೆ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಲೈನ್ ವರ್ಕಲ್ಲಿ ಅದು ಆ ಕೆಲಸ ಮಾಡೋಕ್ಕಾಗಲ್ಲ. ಅದು ಕಂಪ್ಲೀಟಾಗಿ 12 ಗಂಟೆ ರಾತ್ರಿ ಆಗಲಿ, ಮಿಡ್ ನೈಟ್ 3 ಗಂಟೆ ಆಗಲಿ, ಅದು ಮುಗಿಸೇ ಜನಗಳ ಪವರ್ ಸಪ್ಲೈ ರೆಸ್ಟೋರ್ ಮಾಡಿ ನಾವು ಮನೆಗೆ ಹೋಗಬೇಕು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಜಾಸ್ತಿ ಇರೋದ್ರಿಂದ ಮನೇಲಿದ್ದವ್ರನ್ನೂ ಕರ್ಸ್ಕೊಂಥ ಪರಿಸ್ಥಿತಿ ಬರುತ್ತೆ ಎಮರ್ಜೆನ್ಸಿ ವರ್ಕಲ್ಲಿ. ಈಗ ಲಾಕ್ಡೌನ್ ಪೀರಿಯಡಲ್ಲಿ ಈಗ ನಮ್ಮ ಸಬಾರ್ಡಿನೇಟ್ಗಳು ಊರುಗಳಿಗೆ ಹೋದ್ರೆ ಅಲ್ಲೆಲ್ಲ ಲಾಕ್ ಆಗೋದ್ರು. ಇಲ್ಲ ಅಂತಂದರೆ 1 ಅವರು ಒಂದು ಏರಿಯಾದಲ್ಲಿ ಕರೆಂಟ್ನ ಆಫ್ ಮಾಡಿದ್ರೆ ಕಡಿಮೆ ಅಂದ್ರೂ 1,000 ಕಾಲ್ ಬರ್ತದೆ ಡಿಪಾರ್ಟ್ಮೆಂಟ್ ನಂಬರ್ಗೆ. ನಾವು ಫೋನ್ ಎತ್ತಿಲ್ಲ ಅಂದ್ರೆ ನಮ್ಮ ಏರ್ ಆಫೀಸರ್ಸ್ಗೆ, ಅವ್ರು ಫೋನ್ ಎತ್ತಿಲ್ಲ ಅವ್ರ ಮೇಲೆ ಕಟ್ಟೋರಿಗೆ. ಅಲ್ಲಿ ತನಕ ಹೋಗಕ್ಕೆ ಬಿಡಬಾರ್ದು, ನಾವು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರಬೇಕು. ಈಗ ಜೋರಾಗಿ ಮಳೆ ಗಾಳಿ ಬಂತು ಅಂದರೆ ಈ ಮರಗಳು ಬೀಳೋದು ದೊಡ್ಡ ಸಮಸ್ಯೆ. ಮರ ಬಿದ್ದೋಯ್ತು ಅಂದರೆ ಲೈನ್ ಎಲ್ಲ ಕಟ್ಟಾಗಿರುತ್ತೆ. ಅದನ್ನೆಲ್ಲ ರಿಸ್ಟೋರ್ ಮಾಡೋಕ್ಕೆ ನಾವು ಇಬ್ಬರು ಅಥವಾ ನಾವು 4 ಜನ ಇದ್ರಲ್ಲ, ಮಿನಿಮಮ್ ಒಂದು 20 ಜನ ಬೇಕಾಗ್ತದೆ ಆ ಟೈಮಲ್ಲಿ. ಆ 20 ಜನ ನಾವು ನಮ್ಮ ಆಫೀಸ್ ಇಲ್ದಿದ್ರೆ ಪಕ್ಕದ ಆಫೀಸಿಂದ ಕರೆಸ್ಬಿಟ್ಟಾದ್ರೂ ಜನಗಳಿಗೆ ಕರೆಂಟ್ ಸಪ್ಲೈ ಕೊಟ್ಟೆ ನಂತರ ರಾತ್ರಿ 12 ಆಗಲಿ ಬೆಳಿಗ್ಗೆ 12 ಆಗಲಿ ಅದೆಲ್ಲ ಏನು ಕೌಂಟ್ ಇರೋಲ್ಲ. ನೀವು ಮಳೆ ವಿಚಾರವಾಗಿ ಹೇಳ್ತಾ ಇದ್ದಂಥದ್ದು, ಸಾಮಾನ್ಯವಾಗಿ ನಿಮ್ಮ ಕೆಲಸ ಏನು ಅಂತಂದರೆ ಗುಂಡಿ ತೋಡುವಂಥದ್ದು, ಕಂಬಗಳನ್ನು ನೆಡುವಂಥದ್ದು, ಪವರ್ ಸಪ್ಲೈ ಮಾಡುವಂಥದ್ದು. ಇದು ಆ್ಯಕ್ಚುಲಿ ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ನಿಮಗೆ ಟ್ರೈನಿಂಗಲ್ಲಿ ಕೊಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಇರುವಂಥ ರೂಲ್ಸ್ ಗೈಡ್ಲೈನ್ಸ್, ಕೆಲಸದ ಗೈಡ್ಲೈನ್ಸ್ ಇದು. ಆದರೆ ಮರನೂ ಇತ್ತೀಚೆಗೆ ಬೆಂಗಳೂರಂಥ ನಗರದಲ್ಲಿ ಹೆಚ್ಚೆಚ್ಚು ಮರಗಳಿದೆ. ಮಳೆ ಧಾರಾಕಾರವಾಗಿ ಸುರಿಯುವಂಥ ಸಮಯದಲ್ಲಿ ಮರಗಳು ಬೀಳುವಂಥ ಚಾನ್ಸಸ್ ಪ್ರತಿ ಬಾರಿ ನೋಡ್ತಾನೆ ಇರ್ತೀವಿ ನಾವು. ಮಳೆ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಬಿತ್ತು ಅಂತಂದ್ರೆ ಎಲ್ಲಿ ಮರ ಬಿತ್ತು ಅನ್ನೋದೇ ಮುಂದಿನ ಪ್ರಶ್ನೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅನ್ಸೋದಿಲ್ವಾ, ನಾವು ಬರೀ ಗುಂಡಿ ತೋಡಿ ಕಂಬ ನಿಲ್ಸೋದಿಕ್ಕೆ ಬಂದಿದ್ದು, ಈಗ ಮರನೂ ತೆಗಿತಾ ಇದ್ದೀವಿ, ಒಂದು ಕಡೆಯಿಂದ ಇದನ್ನೂ ಕೂಡ ಅಲ್ಲಿರೋ ಕಸಗಳನ್ನೂ ಕೂಡ ನಾವು ಸೈಡ್ಗೆ ಸರಿಸಬೇಕಾಗಿದೆ, ಈ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿದೆ ಅಂತ. ಇಲ್ಲ, ನಾವು ಅವಾಗ ಏನು ಅನ್ಕೊಂತೀವಿ, ಮಳೆ ಬಂದಾಗ ನಮ್ಮ ತಲೆ ಒಳಗೆ ಆ ಮರ ಯಾವುದು ಕಣ್ಣಿಗೆ ಕಾಣಲ್ಲ. ಲೈನ್ ಇವಾಗ ಚಾರ್ಜ್ ಆಗಬೇಕು, ಕರೆಂಟ್ ಕೊಡಬೇಕು, ಕರೆಂಟ್ ಕೊಟ್ರೇ ಆ ಮರ ಎಲ್ಲ ಸೈಡ್ ಹೋದಂಗೆ. ಮರ ಸೈಡ್ ಹಾಕಿದ್ರೇ ಆಮೇಲೆ ಲೈನ್ ಎತ್ತಕ್ಕಾಗೋದು. ಬಟ್ ನಮ್ಮ ಕಣ್ಣಿಗೆ ಕಾಣೋದು ಅದಲ್ಲ. ನಮ್ಮ ಕಣ್ಣಿಗೆ ಏನಿದ್ರು ಕಂಬ ಅಥವಾ ಲೈನ್ ಏನಿದೆ ಅದಷ್ಟನ್ನ ರೆಡಿ ಮಾಡಿ ಪವರ್ ಸಪ್ಲೈ ಕೊಡಬೇಕು. ಅಲ್ಲಿ ತನಕ ನಾವು ಉಸಿರೇ ಇರೋದಿಲ್ಲ ಹೆಚ್ಚು ಕಡಿಮೆ. ಆ ಟೈಮ್ ತನಕ ಕೆಲಸ ಮಾಡ್ತಾನೆ ಇರ್ತೀವಿ. ಸೊ ಮರ ಬೀಳಲಿ ಏನೇ ಬೀಳಲಿ ಕಣ್ಣಿಗೆ ಕಾಣಿಸೋದು ಮಾತ್ರ ಗ್ರಾಹಕರು ಮತ್ತು ಆ ಕಂಬ ಅಷ್ಟೇ. ಅಲ್ಲಿ ಯಾವುದೇ ತೊಡಕಿರ್ಲಿ ಅದೆಲ್ಲವನ್ನು ಸಾಕ್ಷಿ ಬಂದಿರೋ ಉದ್ದೇಶ ಏನಂದ್ರೆ ಆಫೀಸ್ ಡಿಪಾರ್ಟ್ಮೆಂಟ್ ಎಣ ಬರೋ ಕೆಲಸ ಇದು. ಹಿಂದಾದ್ರೇನು ಮುಂದಾದ್ರೇನು, ಅದು ಮರ ಆದ್ರೇನು ಕಂಬ ಆದ್ರೇನು ಎರಡೂ ತೆಗಿಯೋದೆ. ಮುರಿದೋಗಿರೋ ಕಂಬನೂ ತೆಗಿತೀವಿ, ಮುರಿದೋಗಿರೋ ಮರನ ತೆಗಿತೀವಿ, ಹೊಸ ಕಂಬ ಹಾಕಬೇಕು, ಲೈನ್ ಎಳಿಬೇಕು. ಇದಿಷ್ಟೇ ನಮ್ಮ ಕಾನ್ಸೆಪ್ಟು. ಜನಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕರೆಂಟ್ ಕೊಡಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಧ್ಯೇಯವಾಕ್ಯನೇ ಇರೋದೇ ಅದು, ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸ್ಬೇಕು ಅಂತಲೇ. ಅದೊಂದು ನಮ್ಮ ಮನಸ್ಸಲ್ಲಿತ್ತು ಅಂತಂದರೆ ಇನ್ನು ಬೇರೆದು ನಮಗೇನು ಅನ್ಸೋದೇ ಇಲ್ಲ. ಅದು ಮೋರಿ ಆಗಿರ್ಬೋದು, ಅದು ಚರಂಡಿ ಆಗಿರ್ಬೋದು, ಅಥವಾ ಮರ ಬಿದ್ದಿರ್ಬೋದು, ಅಥವಾ ಇನ್ನೊಂದು ಏನೋ ಬಿದ್ದಿರ್ಬೋದು, ಅಥವಾ ಈ ಬಿಲ್ಡಿಂಗ್ಗಳು ಸೀಟ್ ಕಟ್ತಾರಲ್ಲ ಸೀಟ್ಗಳು ಬಿದ್ದಿರ್ಬೋದು. ಇದು ಯಾವುದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಕಾನ್ಸೆಪ್ಟು ಜನಗಳ ಪವರ್ ಸಪ್ಲೈನ ರೆಸ್ಟೋರ್ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಹಾವಿನ ಜೊತೆ ಬೇಕಾದರೂ ಆಡ್ಬೋದಂತೆ, ಆದರೆ ಕರೆಂಟ್ ಜೊತೆ ಮಾತ್ರ ಆಡೋದಿಕ್ಕೆ ಸಾಧ್ಯ ಇಲ್ಲ. ಹೌದು ಮೇಡಮ್, ಅಷ್ಟು ರಿಸ್ಕಿಯಾಗಿ ಪ್ರತಿ ಕ್ಷಣನೂ ಜೀವನನ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತೀರಿ.
ಆದರೆ ಅನ್ಸಿರ್ಲಿಲ್ವಾ ಈಗ ಕೆಲಸಕ್ಕೆ ಬರೋ ಶುರುವಾತ್ನಲ್ಲಿ ಗೊತ್ತಿತ್ತು ಈ ರೀತಿ ರಿಸ್ಕ್ ಇರುತ್ತೆ ಅಂತ? ಯಾವ ಆಧಾರದ ಮೇಲೆ ಬಂದಿದ್ದು ಅಂತ? ಮೇಡಮ್ ಸ್ಟಾರ್ಟಿಂಗ್ ನಾವು ಬಂದಾಗ ನಮಗೆ ಕರೆಂಟಿನ ಬಗ್ಗೆ ನಮಗೇನು ಐಡಿಯಾನೇ ಇಲ್ಲ. ಓಕೆ. ನಾವಿಲ್ಲಿ ಟೆಂಪ್ರವರಿಯಾಗಿ ಬಂದು ಸೇರಿ ನಾವು ಅದನ್ನ ಅಲ್ಲಿದ್ದಂಥ ನುರಿತ ತರ್ತಂಥ ಲೈನ್ಮನ್ಗಳಿಂದ ನಾವು ಕಲ್ತಂಥವ್ರು. ನಮಗಿಂತ ಸೀನಿಯರ್ಗಳಿದ್ರಲ್ಲ, ಅವ್ರು ಯಾವ ರೀತಿ ಸೇಫ್ಟಿ ಮಾಡ್ಕೋಬೇಕು, ಡಿಪಾರ್ಟ್ಮೆಂಟ್ ನಮಗೆ ಯಾವ ರೀತಿ ಸೇಫ್ಟಿ ಕೊಡುತ್ತೆ, ನಾವು ಯಾವ ರೀತಿ ಅರ್ಥ ಮಾಡಿ ಕೆಲಸ ಮಾಡಬೇಕು, ನಾವು ಇನ್ನೊಂದು ಮತ್ತು ಹ್ಯಾಂಡ್ ಗ್ಲೌಸ್ ಯಾಕೆ ಯೂಸ್ ಮಾಡಬೇಕು, ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟಂಥವ್ರು ನಮ್ಮ ಹಿಂದೆ ನಾವು ಸ್ಟಾರ್ಟಿಂಗ್ ನಾವು ಬಂದಾಗ ನಾವು ಇದ್ದಂಥ ಹಿರಿಯರಾದಂಥ ಲೈನ್ಮನ್ಗಳೇ ಮತ್ತು AJ ಹೇಳ್ಕೊಟ್ರು. ನಾವೇನಂತಂದರೆ ಈಗ ಯಾರೋ ಬಾವಿ ಬಿದ್ದ ತಕ್ಷಣ ಈಜಕ್ಕಾಗಲ್ಲ, ಅದಕ್ಕೊಂದು ತರಬೇತಿ ಅನ್ನೋದು ಬೇಕು, ಕಲಿಬೇಕು, ಕಲಿತ ಮೇಲೆ ಈಜಕ್ಕೆ ಸಾಧ್ಯ. ನಮ್ಮದು ಅಷ್ಟೇ. ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಬಂದಾಗ ಇವ್ರ ಬ್ಯಾಚ್ ಆದರೂ ITI ಏನಾದ್ರು ಮಾಡ್ಕೊಂಬಂದಿದ್ದಾರೆ, ನಮ್ದು ಅದೂ ಇಲ್ಲ. ನಾವೆಲ್ಲ 7th ಪಾಸ್ ಡಿಪಾರ್ಟ್ಮೆಂಟಿಗೆ ಬಂದವರು. ಹಂಗಾಗಿ ಒಳಗಡೆ ಬಂದಾಗ ಕಲ್ತವೇ ಹೊರತು ಹೊರಗಡೆಯಿಂದ ನಾವು ಹೊರಗಡೆಯಿಂದ ನಮ್ಗೆ ಏನು ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಕೆಲಸ ಬೇಕು ಅಂತ ಬಂದಿದ್ದಷ್ಟೇ. ಓಕೆ. ನೀವು ಇತ್ತೀಚೆಗೆ ಅಂದರೆ ಈ ಫೀಲ್ಡಿಗೆ ಹೊಸದಾಗಿ ಬಂದಂಥವ್ರು, ಸೊ ಬಹುಶಃ ಕಾಂಟ್ರಾಸ್ಟ್ ಚೆನ್ನಾಗಿದೆ. ಇವರು ಸ್ವಲ್ಪ ಹಳೆ ತಲೆಮಾಲಿನವರು, ಈಗ ನೀವು ಇತ್ತೀಚೆಗೆ ಕೆಲಸಕ್ಕೆ ಸೇರ್ಕೊಂಡಿದ್ದು ಅನ್ನುವಂಥದ್ದು. ಹೇಗೆ ನೀವು ಇದಕ್ಕೆ ಬರೋ ಮುಂಚೆ ಟ್ರೈನಿಂಗನ್ನು ಮಾಡಿಕೊಂಡು ಬಂದಿದ್ರಾ? ನಮ್ಮ ಕಾಲೇಜಲ್ಲಿ ನಾವು ಏನು ಕಲ್ತಿದ್ವಿ, ಕರೆಂಟ್ ಅಂದರೆ ಅಲ್ಲೆಲ್ಲೋ ಕಾಲೇಜಲ್ಲಿ ನಮ್ಮ ಕರೆಂಟೆಲ್ಲೋ ಟಚ್ ಮಾಡೋಕ್ಕೇನೋ ಇದಿರಲಿಲ್ಲ. ಎಲ್ಲ ಸೆಟಪ್ ಇರ್ತಾಯಿತ್ತು ಲ್ಯಾಬಲ್ಲಿ, ಲ್ಯಾಬೊರೇಟ್ರಿ ಏನೇನು ಪ್ರೋಗ್ರಾಮ್ಸ್ ಇರ್ತೋ ಅದನ್ನಷ್ಟೇ ಮಾಡಿ ಬಂದಿರೋದು. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಕರೆಂಟ್ ಎಷ್ಟು ಭೀಕರವಾಗಿರುತ್ತೆ ಅನ್ನೋದು ನಮಗೂ ಒಂದು ಗೆಸ್ ಇರಲಿಲ್ಲ. ಬಟ್ ಇಲ್ಲಿ ನೋಡಿದ ಮೇಲೆ ಸೇಫ್ಟಿ ತೊಗೊಂಡ್ರೆ ಯಾವ ಕರೆಂಟು ಏನು ಮಾಡಲ್ಲ. ಬಟ್ ಸೇಫ್ಟಿ ತೊಗೊಂಡೆ ನಾವು ಮೈ ಮರೆತು ಏನೋ ಕೆಲಸ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಅದು. ಯಾಕೆಂದರೆ ನಮ್ಮ ಸಹೋದ್ಯೋಗಿಗಳು ತುಂಬ ಜನ ಪ್ರಾಣ ಕೊಟ್ಟವ್ರು ನೋಡಿದ್ದೀವಿ. ಅವ್ರ ಕುಟುಂಬ ಪಡ ಕಷ್ಟನ ತುಂಬ ಘೋರವಾಗಿರುತ್ತೆ. ಅಂಥ ಸ್ಥಿತಿ ಯಾರಿಗೂ ಬರೋದು ಬೇಡ. ದಯವಿಟ್ಟು ನಾವು ಈ TV5 ಏನು ಹೇಳ್ತೀವಿ ಅಂದರೆ, ಎಲ್ಲ ಲೈನ್ಮೆನ್ಗಳು ಮೊದಲು ಸೇಫ್ಟಿ ಮಾಡ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ ಅಂತ. ಸೇಫ್ಟಿ ತೊಗೊಂಡ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಒಂದು ಅರ್ಥಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಹೆಲ್ಮೆಟ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಹ್ಯಾಂಡ್ ಗ್ಲೌಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು. ಈ ಸೇಫ್ಟಿ ಇದ್ದರೆ ಯಾವ ಕರೆಂಟು ಏನು ಮಾಡಲ್ಲ. ಓಕೆ. ಸೊ ಪ್ರತಿ ಕ್ಷಣನೂ ಕೂಡ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿರುವಂಥದ್ದು. ವೀಕ್ಷಕರೇ, 1 ನಿಮಿಷ ಎಚ್ಚರ ತಪ್ಪಿದ್ರೂ ಕೂಡ ಜೀವ ಏನಾದರೂ ಹೋದರೆ ಮರಳಿ ವಾಪಸ್ ಬರೋದಿಲ್ಲ ಅನ್ನೋಂಥದ್ದು. ಅಷ್ಟು ಎಚ್ಚರ ವಹಿಸಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಂಥವರು ನಮ್ಮ ಬಾಹುಬಲಿಗಳಾಗದೆ ಇನ್ಯಾರಾಗೋಕ್ಕೆ ಸಾಧ್ಯ? ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಟೇಕ್ ಅ ಶಾರ್ಟ್ ಬ್ರೇಕ್. वेलकम टू G स्क्वायर K स्क्वायर यानी घर घर की कहानी। तो आइए समझते हैं घर पे पढ़ाई की लड़ाई क्यों होती। मेरी पढ़ाई का प्रेशर मॉम डैड लेता है और फिर मुझे दे देते हैं। अब मैं कोई बच्ची हूँ, कभी खुशी कभी गम। इसीलिए अंकल कभी कभी नहीं, मैं हमेशा बायजूस से पढ़ती हूँ। विद विजुअल कॉन्सेप्ट उनके ब्रिलियंट टीचर्स सब समझा देते हैं, करण से लेकर अर्जुन तक। You seem like a big fan. Yeah, I'm really a very big fan of Byju's. With visualizations, concept learning and movie-like videos, Byju's is the best way to learn at home. तो पढ़ाई की लड़ाई खत्म करो. Let's download the Byju's app now. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ. ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಐಶ್ವರ್ಯ ಗೋಲ್ಡ್ ಬೈಯರ್ಸ್, ಇಂಡಿಯಾಸ್ ಬೆಸ್ಟ್ ಗೋಲ್ಡ್ ಬೈಯರ್. ನಿಮ್ಮ ಆಯಿಲ್ ಜರ್ಮ್ಸ್ ತೊಲಗಿಸುತ್ತೆ ಮತ್ತಿದರ ಪರಿಮಳ ಮನೆಯನ್ನು ಫ್ರೆಶ್ ಆಗಿರಿಸುತ್ತೆ. ಹಾ, ಅದೇ ನಿಮ್ಮ ಆಯಿಲ್ನ ಪರಿಮಳ ಶುದ್ಧತೆಯ ಪರಿಮಳ. ಹಿಂದಿನ ಕಾಲದ ಮಾತೇ ಬೇರೆಯಾಗಿತ್ತು. ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು ನ್ಯೂಸ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಆಳದವರೆಗೆ ಹೋಗಿ ಕೂದಲುದುರುವಿಕೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೆ. ನ್ಯೂಸ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಕೂಡಲೇ ಪರಿಣಾಮ ಗಳಿಸಿ. ವರ್ಷದಂತಿ ಹಲ್ಲು ಗುಣಗುಣಿಸಿದೆ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ, ಅದಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಯಾಕೆ? ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. 1 ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಸ್ಮಾರ್ಟ್ ಆಗಿ ಯೋಚಿಸಿ, ಇನ್ಮೇಲೆ ನೋ ಬಡ್ಡಿ. ಆಟಿಕಾ ಗೋಲ್ಡ್ ಕಂಪನಿ.
ಕಾಲ್ 8880-300-300. ಲಾಕ್ಡೌನ್ನಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿವಿಧ ಸಮುದಾಯಗಳಿಗೆ ಹೆಚ್ಚುವರಿಯಾಗಿ 662 ಕೋಟಿ ರೂಪಾಯಿ ನೆರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದ್ದು, ಒಟ್ಟಾರೆ 2272 ಕೋಟಿ ರೂಪಾಯಿಗಳ ವಿಶೇಷ ನೆರವಿನ ಪ್ಯಾಕೇಜ್ ನೀಡಿದ್ದಾರೆ. 50,083 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತರಕಾರಿ ಮತ್ತು 41,054 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹಣ್ಣುಗಳನ್ನು ಬೆಳೆದಿರುವ ರೈತರಿಗೆ ಗರಿಷ್ಠ ತಲಾ 15,000 ರೂಪಾಯಿ ಪರಿಹಾರ. ಮೆಕ್ಕೆಜೋಳ ಬೆಳೆದ 10 ಲಕ್ಷ ರೈತರಿಗೆ ತಲಾ 5,000 ರೂಪಾಯಿ ಸಹಾಯಧನ. ರಾಜ್ಯದ 1.25 ಲಕ್ಷ ಮಂದಿ ವಿದ್ಯುತ್ ಚಾಲಿತ ಮಗ್ಗದ ಕಾರ್ಮಿಕರಿಗೆ ತಲಾ 2,000 ರೂಪಾಯಿಗಳ ಸಹಾಯಧನ. ಕೋವಿಡ್-19 ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿರುವ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿ ಪ್ರೋತ್ಸಾಹಧನ. ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ನಾಗರಿಕರಿಗೆ ನೆರವಾಗಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ನಾಡಿನ ಜನತೆಗೆ ನೆರವಿನ ಪ್ಯಾಕೇಜ್ ಘೋಷಿಸುವ ಮೂಲಕ ನಿಮ್ಮೊಂದಿಗೆ ಸರ್ಕಾರ ಇದೆ ಎಂಬ ಭರವಸೆ ನೀಡಿದ್ದೇವೆ. ಮನೆಯಿಂದ ಹೊರಡುವಾಗ ಮಾಸ್ಕ್ ಧರಿಸಲೇಬೇಕು. ಜನಹಿತಕ್ಕಾಗಿ ಇದು TV5 ಕಳಕಳಿ. ಕೊರೋನಾ ಗೆದ್ದ ಭಾರತೀಯ ಮೂಲದ ಲಂಡನ್ ವೈದ್ಯ, ಕೊರೋನಾ ವಾರಿಯರ್, ವೈದ್ಯ, ಜನಸಾಮಾನ್ಯ ಹಾಗೂ ರಾಜಕಾರಣಿ ಡಾಕ್ಟರ್ ನೀರಜ್ ಪಾಟೀಲ್ ಅನುಸರಿಸಿದ ಸೂತ್ರಗಳೇನು? ಡಾಕ್ಟರ್ ನೀರಜ್ ಜೊತೆಯಲ್ಲಿ ಆತ್ಮರಕ್ಷಣೆ ಮತ್ತು ಕೊರೋನಾ ಕುರಿತ ವೈಜ್ಞಾನಿಕ ಚರ್ಚೆ. TV5 ಜೊತೆಯಲ್ಲಿ ಡಾಕ್ಟರ್ ನೀರಜ್ ಪಾಟೀಲ್ ಲಂಡನ್ನಿಂದ ನೇರ ಪ್ರಸಾರ. ಆತ್ಮರಕ್ಷಣೆ ನಮ್ಮ ಹೊಣೆ. ದಿಕ್ಸೂಚಿ, ಸಮಸ್ಯೆ, ಸಮಾಧಾನ, ಸಮ್ಮಾನ. ರಾತ್ರಿ 9ಕ್ಕೆ ಸೋಮವಾರದಿಂದ ಶುಕ್ರವಾರದವರೆಗೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ನಾನು ಮಾತುಕತೆಯನ್ನ ನಡೆಸ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಕೂಡ ಬೆಳಕನ್ನ ಕೊಡುವಂತಹ ನಮ್ಮ ಬಾಹುಬಲಿಗಳ ಜೊತೆ, ನಮ್ಮ ಲೈನ್ ಮ್ಯಾನ್ಗಳ ಜೊತೆ. ವಿನಯ್ ಅವರೇ, ನೀವು ಆಗಲೇ ಹೇಳ್ತಾ ಇದ್ದಂಥದ್ದು, ಒಂದು ನಿಮಿಷ ಕೂಡ ಎಚ್ಚರ ತಪ್ಪಿದ್ರೆ ಮರುಕ್ಷಣ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥದ್ದು. ಇಷ್ಟು ರಿಸ್ಕ್ ತಗೊಂಡು ಈ ಕೆಲಸಕ್ಕೆ ಯಾಕೆ ಬರಬೇಕು ಅನ್ನುವಂಥದ್ದು? ನೋಡಿ ಮೇಡಮ್, ಇವಾಗ ನಾವು ಯಾವುದೇ ಕೆಲಸ ಇರಲಿ, ಎಲ್ಲ ಕೆಲಸ, ಈಗೊಂದು ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ಆ ಡ್ರೈವಿಂಗಲ್ಲೂ ಒಂದು ನಿಮಿಷ ಮೈ ಮರೆಯೋಂಗಿಲ್ಲ, ಆ ಥರ ಇರುತ್ತೆ. ಎಲ್ಲ ಕೆಲಸದಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಹಾಗಂತದ್ದು ಆ ರಿಸ್ಕ್ ಇದೆ ಅಂತೇಳಿ ಆ ಕೆಲಸ ಮಾಡ್ದೇ ಎಷ್ಟು ದಿನ ಕುತ್ಕೊಳ್ಳೋಕ್ಕಾಗುತ್ತೆ? ನಾವು ನಮ್ಮ ಲೈಫು ನೋಡ್ಕೋಬೇಕು, ದುಡಿಬೇಕು, ಊಟ ಮಾಡಬೇಕು ಅಂದರೆ ಯಾವ್ದಾದ್ರು ಒಂದು ಕೆಲಸ ಮಾಡಲೇಬೇಕು. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂದರೆ ಯಾವ ಇದಕ್ಕೂ ಭಯಪಡ ಅಂತ ಆಗತ್ತೆ ಅಲ್ಲ. ಈಗ ಪ್ರೆಸೆಂಟ್ಲಿ ಈಗ ಕರೆಂಟು ಕಣ್ಣಿಗೆ ಕಾಣಲ್ಲ, ಅದ್ರ ಜೊತೆ ನಾವು ಹೆಂಗೆ ಹೋರಾಡ್ತೀವೋ ಅದೇ ಥರನ ಕರೋನಾ ಇದೆ ಅಂತೇಳಿ ಎಲ್ಲ ಮನೇಲಿದ್ರೂ ನಾವು ಕೆಲಸ ಮಾಡಲೇಬೇಕು. ಅದು ಕಣ್ಣಿಗೆ ಕಾಣಲ್ಲ, ಹಾಗಂತ ನಾವು ಮನೇಲಿ ಕೂರೋಕ್ಕಾಗಲ್ಲ, ಕೆಲಸ ಮಾಡೋದು ಮಾಡಲೇಬೇಕು. ಆ ದೃಷ್ಟಿಲಿ ಕೊರೋನಾ ಬರೋದಕ್ಕಿಂತ ಮುಂಚೆನೇ ನೀವು ರಿಸ್ಕ್ ತಗೊಂಡು ಹಿಂದೆ ಕೆಲಸ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ನೀವು ಆ್ಯಕ್ಚುಲಿ ಕೊರೋನಾ ವಾರಿಯರ್ಸ್ ಅಲ್ಲ, ಕೊರೋನಾ ಮುಂಚೆನೇ ವಾರಿಯರ್ಸ್ ಆಗಿದ್ದೀರಿ ಅನ್ನುವಂಥದ್ದು ನಾಗರಾಜ್ ಅವರೇ. ಆದರೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಹೇಗಿತ್ತು ಜನ ಕರೆ ಅಂದರೆ ಒಂದು ಕಡೆ ಕರೆಂಟ್ ಹೊಟ್ಟೋದ್ರೆ, ಈಗ ಪವರ್ ಸಪ್ಲೈ ಕಡಿಮೆ ಇತ್ತು, ಹೌದು, ಪವರ್ ಯಥೇಚ್ಛವಾಗಿತ್ತು, ಆದರೆ ನಿಮಗೆ ಲೋಡ್ ಶೆಡಿಂಗ್ ಆಗುವಂಥದ್ದು, ಎಕ್ಸೆಸ್ ಲೋಡ್ ಆಗುವಂಥ ಸಮಸ್ಯೆಗಳೆಲ್ಲ ಈ ಸಂದರ್ಭದಲ್ಲಿ ಇದ್ದಿದ್ದಂಥದ್ದು. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬಹಳಷ್ಟು ಮಲ್ಟಿ ಕಾಂಪ್ಲೆಕ್ಸ್ಗಳು ಮುಚ್ಚೋಗಿದ್ದಂಥದ್ದು, ಆಫೀಸ್ಗಳನ್ನು ಮುಚ್ಚಬೇಕಾಗಿದ್ದಂಥದ್ದು. ಇಂಥ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಎದುರಾಗಿದ್ದು? ಮೇಡಮ್, ಕೊರೋನಾ ಬಂದಾಗ ಅಂತೂ ನಮಗೂ ಎಲ್ಲರಿಗೆ ನಮಗೂ ಭಯ ಸ್ಟಾರ್ಟ್ ಆಯಿತು. ನಾವು ಸಾರ್ವಜನಿಕ ಸಂಪರ್ಕದಲ್ಲಿರ್ತೀವಿ.
ನಾವು ಯಾರ ಮನೆಗೆ ಹೋಗ್ತೀವೋ ಎಲ್ಲಿ ಹೋಗ್ತೀವೋ ಅನ್ನೋದು ನಮಗೂ ಗೊತ್ತಿರಲ್ಲ ಕಂಪ್ಲೇಂಟ್ ಅಂತ ಬಂದಾಗ. ಇನ್ನೊಂದೇನೆಂದರೆ ಅವ್ರು ಯಾವ ಕಮ್ಮ ಮುಟ್ಟಿರ್ತಾರೆ, ಯಾರು ಕೊರೋನಾ ವೈರಸ್ ಬಂದಿದೆ ಅಂತ ನಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿರಲ್ಲ. ನಾವು ಕೂಡ ತುಂಬ ಭಯ ಬಿದ್ದಂಥವ್ರೆ ಆವಾಗ ಸ್ವಲ್ಪ ಒಂದು 3-4 ದಿನ ಬಿಟ್ಟಾಗ ನಮ್ಮ ಮೇಲ್ಗಡೆ ಅಧಿಕಾರಿಗಳು, ನಮ್ಮ ಆಫೀಸರ್, ನಮ್ಮ ಡಿಪಾರ್ಟ್ಮೆಂಟು ಸ್ಯಾನಿಟೈಸರ್ಸು, ಹ್ಯಾಂಡ್ ಗ್ಲೌಸು ಇದೆಲ್ಲ ಕೊಡಿಸ್ಕೊಡ್ತು. ಒಂದು. ಎರಡನೇದೇನಾಯಿತು ಅಂದರೆ, ಏನು ಯೋಚನೆ ಮಾಡಿದ್ವಿ ಅಂದರೆ, ಕಣ್ಣು ಕಾಣದೇ ಇರುವಂಥ ಕರೆಂಟಿನ ಜೊತೆಲೇ ದಿನ ಹೊಡೆದಾಡ್ತಾ ಇದ್ದೀವಿ. ದೂರದರ್ಶಕ ಯಂತ್ರದಲ್ಲಿ ಕಾಣುವಂಥ ಕರೋನಾ ವೈರಸ್ ಯಾಕೆ ಭಯ ಬಿಡಬೇಕು ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ಬಂದ್ವಿ ನಾವು. ಇದು ನನ್ನೊಬ್ಬರದಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಹಣ ಬರೋನೇ ಅಷ್ಟು. ಈಗ ಕೊರೋನಾ ವೈರಸ್ ಬಂದಿದೆ ಅಂತ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಪೇಷಂಟ್ಗಳು ಬದುಕೋದಂಗೆ. ಕೊರೋನಾ ವೈರಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಭಯ ಬಿದ್ದು ಕರೆಂಟ್ ಕೊಡಲಿ ವೆಂಟಿಲೇಟರ್ ಓಡೋದಂಗೆ. ಇದೆಲ್ಲ ಥಿಂಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸೇಫ್ಟಿನಲ್ಲಿ ನಮ್ಮ ಇದರಲ್ಲಿ ನಾವು ಇರಬೇಕು ಅಂತ ನಮ್ಮ ಮೇಲಧಿಕಾರಿಗಳು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಯಿತು, ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡೋದಾಯಿತು, ಅಥವಾ ಹ್ಯಾಂಡ್ ವಾಶ್ ಯೂಸ್ ಮಾಡೋದಾಯಿತು, ಅಥವಾ ಪಬ್ಲಿಕ್ ಜೊತೆನಲ್ಲಿ ಹೋದಾಗ ಅವ್ರನ್ನ ಆದಷ್ಟು ದೂರದಿಂದ ನಾವು ನಿಂತು ಅವ್ರನ್ನ ಕಂಪ್ಲೇಂಟ್ಸ್ಗಳನ್ನ ಸಾಲ್ವ್ ಮಾಡೋದಾಯಿತು. ಮಾಡಿದಾಗ ಏನೂ ಆಗಲ್ಲ ಅಂತ ಒಂದು ಧೈರ್ಯದಲ್ಲಿ ಬಂದು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಅದು ಓಕೆ. ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಯಾರು ಹೊರಗಡೆಯಿಂದ ಬರ್ತಾ ಇದ್ದಾರೋ ಅವರು ಮನೆಯಿಂದ ಯಾರು ಹೊರಗೆ ಹೋಗಿ ಮನೆಗೆ ವಾಪಸ್ ಬಂದರೆ ಅವ್ರು ಕೊರೋನಾ ಕ್ಯಾರಿ ಮಾಡಿ ಬರ್ತಾ ಇದ್ದಾರೆ, ಅಥವಾ ಅವ್ರು ಕೊರೋನಾ ಅಂಬಾಸಿಡರ್ಸ್ ಅನ್ನುವಂಥದ್ದು. ಆದರೆ ಎಷ್ಟೋ ಕಡೆ ನೀವು ಅವರ ಒಳಿತಿಗಾಗಿ ಹೋಗ್ತಾ ಇದ್ದೀರಿ ಅನ್ನೋದು ಭಾಳಷ್ಟು ಜನ ಮರ್ತು ಹೋಗ್ಬಿಟ್ಟಿದ್ರು. ಆಶಾ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಾಗ, ಪೌರ ಕಾರ್ಮಿಕರು ಬಂದಾಗ ಎಲ್ಲರ ಅಳಲು ಇದ್ದಿದ್ದಿಷ್ಟೇ. ಅವ್ರಿಗೋಸ್ಕರ ದುಡಿತಾ ಇರೋಂತಹ ಜನನೇ ಅವ್ರನ್ನ ಎಷ್ಟು ತುಚ್ಛವಾಗಿ ಕಾಣ್ತಾ ಇದ್ದಾರೆ ಅನ್ನೋಂಥದ್ದು. ಜನರ ರೆಸ್ಪಾನ್ಸ್ ಹೇಗಿತ್ತು? ಸಾಮಾನ್ಯವಾಗಿ ನೀವು ಮನೆಗಳ ಮೇಲೆ ಹತ್ತಬೇಕಾಗತ್ತೆ, ಏನಾದರೂ ವೈರ್ ಸರಿ ಮಾಡೋದಕ್ಕೆ, ಅಥವಾ ಮನೆ ಒಳಗೆ ಹೋಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ವೆಲ್ಕಮಿಂಗ್ ಆಗಿದ್ರ ಜನ? ಹೌದು ಮೇಡಮ್, ಅದರಲ್ಲೇನೋ ಎರಡು ಮಾತಿಲ್ಲ. ಗ್ರಾಹಕರು ನಮಗೆ ಸಪೋರ್ಟಿವ್ ಆಗಿ ಇವತ್ತಿಂದ ಅಲ್ಲ, ಎಲ್ಲ ಕಾಲದಿಂದನೂ ಬಂದಿದ್ದಾರೆ. ಬಟ್ ಈ ನಡುವೆ ಇದು ಕರೋನಾ ವಿಚಾರವಾಗಿ ಅವರು ನಮಗೆ ಯಾಕೆ ಕರೆ ಮಾಡ್ತಾರೆ ಅಂದರೆ, ಅವ್ರಿಗೊಂದು ಸಮಸ್ಯೆ ಇದ್ರೇ ಕರೆ ಮಾಡೋದು. ಆ ಸಮಸ್ಯೆ ಮೂಲಕನೇ ನಾವು ಹೋಗೋದ್ರಿಂದ ಅವ್ರು ಯಾವುದೇ ರೀತಿ ನಮಗೆ ನೀವು ಕರೋನಾ ಇದೆ ಬರಬೇಡಿ ಆ ಥರ ಎಲ್ಲ ಏನೋ ಇದುವರೆಗೂ ಕಂಪ್ಲೇಂಟ್ ಯಾವುದೂ ಇಲ್ಲ. ಅವ್ರ ಸಪೋರ್ಟಿಂದನೇ ನಾವು ಅವ್ರದ್ದು ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿದ್ದೀವಿ. ಅದರಿಂದ ಯಾವುದು ನಮಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇದುವರೆಗೂ. ಓಕೆ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಇಲ್ಲ ಇಲ್ಲ. ಆಶಾ ಕಾರ್ಯಕರ್ತರಾಯಿತು ಅಥವಾ ಡಾಕ್ಟರ್ಗೆ ಕರಿದಂತನೂ ಹೋಗುವಂಥವ್ರು ಅವರು. ನಮ್ಮನ್ನ ಕರೆದ್ರೆ ಹೋಗತ್ತವು, ನಮ್ಮನ್ನ ಬೇಡ ಅಂತ ಹೇಳಕ್ಕಾಗಲ್ವಲ್ಲ ಅವರು. ಈಗ ಬಿಲ್ಲಿಂಗ್ ಮಾಡಕ್ ಹೋಗಿದ್ರೆ ಬೇಡ ಅಂತ ಹೇಳೋರು, ಅದು ನಾವು ಕರೀದ ಹೋಗುವಂತ ವಿಚಾರ. ಬಟ್ ಮನೆ ಪವರ್ ಸಪ್ಲೈ ಬೇಕೇ ಬೇಕು ಅಂದಾಗ ಅವ್ರು ಕರೆದ್ರೆ ತಾನೇ ನಾವು ಹೋಗ್ತೀವಿ. ಕರೀಲಿಲ್ಲ ಮಾಡ್ಬೇಕಾದಾಗ ನೀವು ಕರಿದೇ ಬಂದಂತ ಅತಿಥಿ, ಪವರ್ ಸಪ್ಲೈ ಕೊಡ್ಬೇಕಾದ್ರೆ ಕರ್ಸ್ಕೊಂಡು ಬಂದಂತ ಅತಿಥಿ, ಅವಾಗ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಈ ಸಂದರ್ಭದಲ್ಲಿ ನಾನಾಗಲೇ ಹೇಳ್ತಾ ಇದ್ದಂಥದ್ದು, ಪವರ್ ಜನರೇಷನ್ ಆಗ್ತಾ ಇದೆ, ಆದರೆ ಸಪ್ಲೈ ಕಡಿಮೆ ಆಗಿರುವಂಥದ್ದು, ಯಾಕೆಂದರೆ ಅವಶ್ಯಕತೆ ಕಡಿಮೆ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಿಮಗೆ ಟೆಕ್ನಿಕಲಿ ಆದಂತಹ ಸಮಸ್ಯೆಗಳು ಏನು ನಾಗರಾಜ್ ಅವರೇ? ಮೇಡಮ್, ಟೆಕ್ನಿಕಲಿ ಸಮಸ್ಯೆಗಿಂತ ನಮ್ಮಲ್ಲಿ ಲೋಡ್ ಕಡಿಮೆ ಆದಾಗ ಟೆಕ್ನಿಕಲಿ ಪ್ರಾಬ್ಲಮ್ ಕಡಿಮೆ ಆಗ್ತವೆ. ಲೋಡ್ ಜಾಸ್ತಿ ಇದ್ದಾಗ ಜಂಪ್ ಕಟ್ ಆಗೋದು, ಅಥವಾ ಜೀವಸ್ಗಳು ಸುಡೋದು, ಅಥವಾ ಕೇಬಲ್ಗಳು ಡ್ಯಾಮೇಜ್ ಆಗೋದು ಜಾಸ್ತಿ ಆಗುತ್ತೆ. ಲೋಡ್ ಜಾಸ್ತಿ ಇದೆ. ಲೋಡ್ ಕಡಿಮೆ ಆದಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒತ್ತಡ ಕಡಿಮೆ ಆದಾಗ ಇದು ಕಡಿಮೆ ಆಗುತ್ತೆ. ಆದ್ರೂ ಮನೆ ಇಲ್ಲದೆ ವರ್ಕ್ ಮಾಡಬೇಕು ಅಂತ ಹೇಳಿದಾಗ ಫ್ಯಾಕ್ಟ್ರಿಗಳು ಮುಚ್ಚಿದ್ರಷ್ಟೇ, ಹೌದು, ಕಾಲ್ ಸೆಂಟರ್ಗಳು ಮುಚ್ಚಿದ್ರು. ಬಟ್ ಅದರ ಡಿಮ್ಯಾಂಡ್ ಏನಾಯ್ತು ಅಂದ್ರೆ ಮನೆಗಳ ಮೇಲೆ ಬಂತು. ಅವೆಲ್ಲ ಮನೆಗಳಿಗೆ ಶಿಫ್ಟ್ ಆಯ್ತು. ಅದೆಲ್ಲ ಮನೆಗಳಿಗೆ ಶಿಫ್ಟ್ ಆಯ್ತು. ಮನೆಗಳಿಗೆ ಶಿಫ್ಟ್ ಆದಾಗ ಏನಾಗುತ್ತೆ, ಈಗ 1 ಕಿಲೋವಾಟ್ನ ಯೂಸ್ ಮಾಡ್ತಿದ್ದಂತ 2 ಕಿಲೋವಾಟ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಬ್ಬ ಮನುಷ್ಯ ಬೆಳಿಗ್ಗೆ ಮಿನಿಮಮ್ ಅಂದ್ರು 10 ಗಂಟೆ ಹೊರಗಡೆ ಇರ್ತಾರೆ. ಒಬ್ಬ ವರ್ಕ್ ಮಾಡುವಂತ ಮನುಷ್ಯ ಹೊರಗಡೆ ಇರ್ತಾರೆ. ಈ 10 ಗಂಟೆನೂ ಕೂಡ ಮನೆ ಮೇಲೆ ಲೋಡ್ ಬೀಳುತ್ತು. ಈ 10 ಗಂಟೆ ಕೂಡ ಮನೆ ಮೇಲೆ ಲೋಡ್ ಬೀಳುತ್ತು. ಈಗ ಅವರು ಬೆಳಿಗ್ಗೆ ಒಂದು ರೂಮಲ್ಲಿ ಲೈಟ್ ಫ್ಯಾನ್ ಎಲ್ಲ ಆಫ್ ಮಾಡಿಕ್ಕೆ ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಯೂಸ್ ಮಾಡ್ತಾ ಇದ್ರು. ಈಗ ಅದನ್ನೇನು ಮಾಡಿದ್ರು ಅಂದ್ರೆ ಮನೇಲಿ ಯೂಸ್ ಮಾಡಿದ್ರು. ಆದ್ರೆ ಮನೆಗಳಲ್ಲಿ ಅಷ್ಟು ಗಂಟೆಗಳ ಕಾಲ ತಗೊಳ್ಳೋ ಕೆಪಾಸಿಟಿ ಅಲ್ಲಿನ ಸುತ್ತಮುತ್ತಲ ಟ್ರಾನ್ಸ್ಫಾರ್ಮರ್ ಇದೆ. ಇವತ್ತು ಯಾವುದನ್ನು ಸಮಸ್ಯೆ ಆಗುವಂತ ಲೆವೆಲ್ ಇಲ್ಲ. ಡಿಪಾರ್ಟ್ಮೆಂಟ್ ಎಲ್ಲಾನು ಒಂದು ಅಂಜಾದಲ್ಲೇ, ಒಂದು ಎಸ್ಟಿಮೇಟ್ ಅಲ್ಲೇ ತಗೊಂಡು ಹೋಗ್ತಾ ಇದೆ. ಓಕೆ, ಮನೆಯಲ್ಲಿ ಹೊರಗಡೆ ಇರಲಿ, ನಮಗೆ ಟ್ರಾನ್ಸ್ಫಾರ್ಮರ್ಸ್ ಕೆಪಾಸಿಟಿ ಪೂರಕವಾಗಿರಬೇಕು ಅಂತ ಫಿಕ್ಸ್ ಮಾಡಿರುವಂತ. ಯಾಕೆಂದ್ರೆ ನಮ್ದು ಸೇಮ್ ಲೋಡ್ ಇರುತ್ತೆ. ಕಾರಣ ಏನಂತಂದ್ರೆ ನೈಟ್ ಜಾಸ್ತಿ ಯೂಸ್ ಆಗುತ್ತೆ. ಆ ಲೋಡ್ ತಕ್ಕ ನಮ್ಮ ಟ್ರಾನ್ಸ್ಫಾರ್ಮರ್ಗಳು ಇರ್ತವೆ. ಹಗಲಲ್ಲಿ ಕಡಿಮೆ ಯೂಸ್ ಆಗುತ್ತೆ. ಆ ವೇರಿಯೇಷನ್ ಏನು ಆಗಲ್ಲ. ಈಗ ನೈಟ್ ಡೇ ಎರಡು ಒಂದೇ ಲೆವೆಲ್ ಯೂಸ್ ಆಯ್ತು ಅಷ್ಟೇ. ಈ ಕೊರೋನಾ ಲಾಕ್ಡೌನ್ ಆಗಿದ್ರಿಂದ ನೈಟ್ ಅಂಡ್ ಡೇ ಒಂದೇ ಲೆವೆಲ್ ಕರೆಂಟ್ ಸಪ್ಲೈ ಯೂಸ್ ಆಯ್ತು. ಆದ್ರೆ ಟ್ರಾನ್ಸ್ಫಾರ್ಮರ್ ಏನು ಸಮಸ್ಯೆ ಆಗೋದಿಲ್ಲ. ಓಕೆ, ಒಬ್ರು ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ವಿಜಯಲಕ್ಷ್ಮಿ ಅಂದ್ಬಿಟ್ಟು. ಓಕೆ, ವಿಜಯಲಕ್ಷ್ಮಿ ಅವರು
ನಿಮ್ಮ ವೈಫ್ ಅನ್ಸುತ್ತೆ. ವಿಜಯಲಕ್ಷ್ಮಿ ಅವರೇ, ಇವತ್ತು ನಮ್ಮ ಬಾಹುಬಲಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಮ್ಮ ಜೊತೆ ನಾಗರಾಜ್ ಅವರಿದ್ದಾರೆ ನಮ್ಮ ಬಾಹುಬಲಿಯಾಗಿ. ಓಕೆ ಮೇಡಮ್. ಹೇಳಿ ವಿಜಯಲಕ್ಷ್ಮಿ ಅವರೇ, ಹೇಳ್ತಾ ಇದ್ರು 2000ದಲ್ಲಿ ಅವರು 2000 ಇಸ್ವಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿತ್ತು ಅಂತ. ಆಯ್ತು, ಆಗಲೇ 20 ವರ್ಷಗಳ ಅವರ ನಂಟು KPTCL ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಜೊತೆಗೆ. ಏನು ಹೇಳ್ತೀರಿ, ಹೇಗಿದೆ ಅವರ ದಿನಚರಿ, ಹೇಗಿರುತ್ತೆ ಅವರ ಕೆಲಸ ವೈಖರಿ ಎಲ್ಲ? ಅವ್ರ ದಿನಚರಿ ಚೆನ್ನಾಗಿರುತ್ತೆ ಮೇಡಮ್. ಅವ್ರ ಫ್ಯಾಮಿಲಿಗಿಂತ ಕೆಲ್ಸಕ್ಕೋಸ್ಕರನೇ ತುಂಬಾ ಜೀವನನ ಮುಡುಪಾಗಿಟ್ಟಿದ್ದಾರೆ. ಯಾವುದೇ ಟೈಮಲ್ಲಿ ಯಾವುದೇ ಕಂಪ್ಲೇಂಟ್ ಬಂದ್ರು ತಕ್ಷಣ ಹೋಗಿ ಅಟೆಂಡ್ ಮಾಡ್ತಾರೆ. ಇಲ್ಲಿವರೆಗೂ ಯಾರ ಜೊತೆನೂ ಅವ್ರು ಏನು ಗಲಾಟೆ ಮಾಡ್ಕೊಂಡಿಲ್ಲ, ಯಾವ್ದೋ ಕಂಪ್ಲೇಂಟ್ ಇಲ್ಲ ಅವ್ರ ಮೇಲೆ. ಮತ್ತೆ ನೋಡಿ, ಮನೆಗಿಂತ ಜನಕ್ಕೋಸ್ಕರ ಹೆಚ್ಚು ಸಮಯ ಕೊಡ್ತಾ ಇದ್ದಾರೆ, ಹೆಚ್ಚು ದುಡಿತಾ ಇದ್ದಾರೆ. ಇದ್ರ ಬಗ್ಗೆ ಬೇಜಾರಿದೆಯಾ ಅಥವಾ ಹೆಮ್ಮೆ ಇದೆಯಾ? ಹೆಮ್ಮೆ ಇದೆ ಮೇಡಮ್. ಹೆಮ್ಮೆ ಇದೆಯಾ? ಹೌದು. ಓಕೆ, ಕಾರ್ಯಕ್ರಮಕ್ಕೋಸ್ಕರ ಹೆಮ್ಮೆ ಇದೆ ಅಂತ ಹೇಳ್ತಾ ಇಲ್ಲ ತಾನೆ? ನಿಜವಾಗ್ಲೂ ಹೆಮ್ಮೆ ಇದೆ ತಾನೆ? ಮೇಡಮ್, ನಿಜವಾಗ್ಲೂ ಹೆಮ್ಮೆ ಇದೆ. ಓಕೆ ಓಕೆ. ಯಾರ್ಯಾರು ಇದ್ದೀರಿ ಮನೇಲಿ? ಮನೇಲಿ ನಾನು, ನಮ್ಮ ಯಜಮಾನ್ರು, ಮಕ್ಕಳು. ಏನ್ ಮಾಡ್ತಾರೆ ಮಕ್ಕಳು? ಮಕ್ಕಳು ಮಗ 6th ಸ್ಟ್ಯಾಂಡರ್ಡ್, ಮಗಳು 3rd ಸ್ಟ್ಯಾಂಡರ್ಡ್. ಓಕೆ, ಇಬ್ರು ಓದ್ತಾ ಇದ್ದಾರಾ? ಓದ್ತಾ ಇದಾರೆ ಮೇಡಮ್. ಓಕೆ, ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರಾ? ಮನೆಗೆ ಬೇಗ ಬಂದು ಅಥವಾ ಇಲ್ವಾ? ಸಂಡೇಸ್ ಎಲ್ಲಾನು ಕೆಲಸ ಹೋಗ್ಬೇಕಾಗತ್ತಾ? ಅದು ಡ್ಯೂಟಿ ಮುಗಿದ್ಮೇಲೆ 9:30 ಇಲ್ಲ 10 o'clock ಬರ್ತಾರೆ. ಓ, ದಿನ ಮನೆಗೆ ಬರೋದೇ 9:30 10 ಗಂಟೆ ಆಗಿರುತ್ತೆ. ಹೌದು ಮೇಡಮ್, ಫ್ರೀ ಇದ್ದಾಗ ಮಾತ್ರ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಮಲ್ಕೊಂಡ್ ಬಿಟ್ಟಿರ್ತಾರೆ ಅಥವಾ ಮಲ್ಗೋ ಟೈಮ್ ಆಗಿರುತ್ತೆ? ಇಲ್ಲ ಮೇಡಮ್, 11 ಗಂಟೆವರೆಗೂ ಕಾಯ್ತಾರ ಅವ್ರ ಅಪ್ಪ ಬರೋವರೆಗೂ. ಓಕೆ, ಆದ್ರೆ ಎಸ್ಪೆಷಲಿ ಕೊರೋನಾ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರೇ, ಅನಿಸ್ಲಿಲ್ವಾ ಇಡೀ ಜಗತ್ತು ಮನೇಲಿ ಕೂತಿದೆ, ಯಾವುದೋ ಒಂದು ವೈರಸ್ ಜೊತೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೇಳಿಲ್ವಾ ನೀವು ಹೋಗ್ಬೇಡಿ ಹೊರಗೆ, ಮನೇಲಿರಿ ಅಂತ? ಮೊದ್ಲು ಭಯ ಆಯ್ತು ಮೇಡಮ್, ಆಮೇಲೆ ಎಲ್ಲ ಸರ್ಕಾರದವರೆಲ್ಲ ಸ್ಯಾನಿಟೈಸರ್, ಮಾಸ್ಕ್ ಎಲ್ಲದ್ರ ಬಗ್ಗೆ ಇದ್ ಮಾಡಿದ್ರಲ್ಲ, ಅವಾಗ ಕರೆಂಟ್ ಇಲ್ಲ ಅಂದ್ರೆ ಎಲ್ಲಾರ್ಗು ಪ್ರಾಬ್ಲಮ್ ಆಗುತ್ತೆ. ಅವರು ಕೆಲಸದಲ್ಲಿ ಇರೋದೇ ಸರಿ ಅಂತ ಅನ್ನಿಸ್ತು ನಮ್ಗೆ. ಓಕೆ, ಕೆಲಸದಲ್ಲಿ ಇರೋದೇ ಸರಿ ಅಂತ ಅನ್ನಿಸ್ತು. ಸೊ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದೆ, ಕೆಲಸದಲ್ಲಿ ಇರೋದೇ ಸರಿ ಅಂತ. ಮಾತಾಡಿ, ನಾಗರಾಜ್ ಅವರು ಇಲ್ಲಿದ್ದಾರೆ. ಹಾಗೇನಿಲ್ಲ ಮೇಡಮ್, ಅವರು ಕೆಲ್ಸಕ್ಕೋಸ್ಕರನೇ ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ. ಅದ್ರಲ್ಲಿ ಅವ್ರು ಮುಂದೆ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ಮುಂದುವರಿಸ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಟೇಕ್ ಎ ಶಾರ್ಟ್ ಬ್ರೇಕ್. ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ತೈಲ ಮತ್ತು ಕ್ಯಾಪ್ಸೂಲ್. ಮಂಡಿ, ಭುಜ ಅಥವಾ ಸೊಂಟ ಎಲ್ಲೇ ನೋವಿರ್ಲಿ, ಇದು ನನಗೆ ಕೊಡುತ್ತದೆ ನೋವಿನಿಂದ ಮುಕ್ತಿ, ಒಂದು ಪರಿಪೂರ್ಣ ಜೀವನ. ಇದು ಯಾವುದೇ ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ, ಆಯುರ್ವೇದಿಕ್ ಔಷಧಿ. ವರ್ಷದಂತಿ ಹಲ್ಲು ಗುಣಗುಣಿಸಿದೆ. वेलकम टू G2 K2 यानी घर घर की कहानी, पढ़ाई को लेकर लड़ाई वाली कहानी. जब मैं बायजूस के मूवी लाइक वीडियोस देखता हूँ ना, तो सब आसानी से समझ जाता हूँ. लेकिन आजकल के पेरेंट्स भी ना कहाँ समझते हैं. आजकल के पेरेंट्स को भी कौन समझाए. I thought you would say मैं हूँ ना. अब मैं भी स्मार्ट हो गया हूँ. नाम क्या है तुम्हारा? राहुल. नाम तो सुना ही होगा. With visualizations, concept learning and movie-like videos, Byju's is the best way to learn at home. तो पढ़ाई की लड़ाई खत्म करो. Let's download the Byju's app now. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ. ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಐಶ್ವರ್ಯ ಗೋಲ್ಡ್ ಬೈಯರ್ಸ್, ಇಂಡಿಯಾಸ್ ಬೆಸ್ಟ್ ಗೋಲ್ಡ್ ಬೈಯರ್ಸ್. ಹಿಂದಿನ ಕಾಲದ ಮಾತೇ ಬೇರೆಯಾಗಿತ್ತು. ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು ನ್ಯೂಸ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಆಳದವರೆಗೆ ಹೋಗಿ ಕೂದಲುದುರುವಿಕೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೆ. ನ್ಯೂಸ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್. ಕೂಡಲೇ ಪರಿಣಾಮ ಗಳಿಸಿ. ಒಡವೆಯನ್ನ ಬೇರೆ ಎಲ್ಲಾದ್ರೂ ಅಡ ಇಟ್ಟಿದ್ದೀರಾ? ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇದ್ದೀರಾ? ಡೋಂಟ್ ವರಿ, ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಒಡವೆಯನ್ನು ಬಿಡಿಸಿ ಬೆಸ್ಟ್ ರೇಟ್ಗೆ ತಗೊಂಡು ಡಿಫರೆನ್ಸ್ ಅಮೌಂಟ್ ನ ಕೊಟ್ಬಿಡ್ತಾರೆ. ಇನ್ಮೇಲೆ ನೋ ವರೀಸ್. Attica Gold Company. Call 8880 300 300.
ಲಾಕ್ಡೌನ್ನಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿವಿಧ ಸಮುದಾಯಗಳಿಗೆ ಹೆಚ್ಚುವರಿಯಾಗಿ 662 ಕೋಟಿ ರೂಪಾಯಿ ನೆರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದ್ದು, ಒಟ್ಟಾರೆ 2272 ಕೋಟಿ ರೂಪಾಯಿಗಳ ವಿಶೇಷ ನೆರವಿನ ಪ್ಯಾಕೇಜ್ ನೀಡಿದ್ದಾರೆ. 50,083 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತರಕಾರಿ ಮತ್ತು 41,054 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹಣ್ಣುಗಳನ್ನು ಬೆಳೆದಿರುವ ರೈತರಿಗೆ ಗರಿಷ್ಠ ತಲಾ 15,000 ರೂಪಾಯಿ ಪರಿಹಾರ. ಮೆಕ್ಕೆಜೋಳ ಬೆಳೆದ 10 ಲಕ್ಷ ರೈತರಿಗೆ ತಲಾ 5,000 ರೂಪಾಯಿ ಸಹಾಯಧನ. ರಾಜ್ಯದ 1.25 ಲಕ್ಷ ಮಂದಿ ವಿದ್ಯುತ್ ಚಾಲಿತ ಮಗ್ಗದ ಕಾರ್ಮಿಕರಿಗೆ ತಲಾ 2,000 ರೂಪಾಯಿಗಳ ಸಹಾಯಧನ. ಕೋವಿಡ್-19 ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿರುವ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿ ಪ್ರೋತ್ಸಾಹಧನ. ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ನಾಗರಿಕರಿಗೆ ನೆರವಾಗಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ನಾಡಿನ ಜನತೆಗೆ ನೆರವಿನ ಪ್ಯಾಕೇಜ್ ಘೋಷಿಸುವ ಮೂಲಕ ನಿಮ್ಮೊಂದಿಗೆ ಸರ್ಕಾರ ಇದೆ ಎಂಬ ಭರವಸೆ ನೀಡಿದ್ದೇವೆ. TV5 ಇವತ್ತೆಲ್ಲ ಎಲ್ಲ ಕಾಲದಲ್ಲೂ ಸಹ ಇಂಥ ಜ್ವಲಂತ ಸಮಸ್ಯೆಗಳು ಬಂದಾಗ ಸರ್ಕಾರದ ಜೊತೆಗೆ ನಿಂತು ಸಹಕಾರವನ್ನು ಕೊಡ್ತಾ ಇದೆ. ಅದಕ್ಕೆ TV5 ಅವರಿಗೆ ನಾನು ನಾಡಿನ ಜನರ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೊರೋನಾ ಯುದ್ಧದಲ್ಲಿ ಅಖಾಡಕ್ಕಿಳಿದ ಮಾನವನ ಪೂರ್ವಜರು. ಯಶಸ್ವಿಯಾಯಿತು ಮಂಗಗಳ ಮೇಲಿನ ಕೊರೋನಾ ಲಸಿಕೆ ಪ್ರಯೋಗ. ಅಂಧಕಾರದ ನಡುವೆ ಆಕ್ಸ್ಫರ್ಡ್ನಲ್ಲಿ ಮೂಡಿದೆ ಆಶಾ ಕಿರಣ. ಮೊದಲು ಮಂಗಗಳ ಮೇಲಿಗೆ ಲಸಿಕೆ ಪ್ರಯೋಗ ಮಾಡಿದ್ದೇಕೆ? ಮಂಗನಿಂದ ಮಾನವ. ವೀಕ್ಷಿಸಿ ಡೈಲಿ ಮಿರರ್ ರಾತ್ರಿ 10:27ಕ್ಕೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ಅದು ಹೇಗೆ ಇಷ್ಟು ಪ್ರೀತಿ ಈ ಕೆಲಸದ ಮೇಲೆ? ಮೇಡಮ್, ಪ್ರೀತಿ ಅನ್ನೋದಕ್ಕಿಂತ ನಾವು ಏನೇ ಒಂದು ಕೆಲಸ ಮಾಡೋದು ಒಂದು ನಿಷ್ಠೆಯಿಂದ ಮಾಡಬೇಕು. ಆ ನಿಷ್ಠೆಯಿಂದ ಮಾಡಲಿಲ್ಲ ಅಂತಂದರೆ ಆ ಕೆಲಸನೂ ವೇಸ್ಟೆ, ಅವ್ನು ಮಾಡೋನು ವೇಸ್ಟ್. ಈಗ ನಾವು ಇಲ್ಲಿದ್ದೀವಿ ಅಂತಂದರೆ ಏನಾದರೂ ಒಂದು ನಮ್ಮ ಕೈಲಿ ಏನು ಸಹ ಸಪೋರ್ಟ್ ಮಾಡೋಕ್ಕಾಗತ್ತೆ ಪಬ್ಲಿಕ್. ನಾವು ಹಣ ಕೊಡೋಕ್ಕಂತೂ ಆಗಲ್ಲ, ಆಸ್ತಿ ಕೊಡೋಕ್ಕಂತ ನಮ್ಮ ಕೈಲಿ ಕೊಡೋಕ್ಕಾಗತ್ತೆ ಪವರ್ ಸಪ್ಲೈ, ಅದನ್ನು ಕೊಡ್ಬೋದಲ್ಲ. ಅದೇ ದೊಡ್ಡ ಆಸ್ತಿ ಜನಕ್ಕೆ. ಅದಕ್ಕೆ ಅಸಡ್ಡೆ ತೋರಿಸುವಂಥದ್ದೇನಿದೆ. ಈಗ ನಾನು ಮಾಡೋ ಕೆಲಸದಲ್ಲಿ ನಾನು ಶ್ರದ್ಧೆಯಿಂದ ಮಾಡಿದ್ರೆ ನಾನೂ ಬೆಳಿತೀನಿ, ನನ್ನ ಸಂಸ್ಥೆನೂ ಬೆಳೀತದೆ. ನಾನೇ ಅಸಡ್ಡೆ ತೋರಿಸಿದ್ರೆ ನಾನು ಬೆಳೆಯಲ್ಲ, ನನ್ನ ಸಂಸ್ಥೆನೂ ಬೆಳೆಯಲ್ಲ. ಯಾವುದೇ ಸಂಸ್ಥೆ ಆಗಿರಲಿ, ಯಾವುದೇ ಇದಾಗಿರಲಿ, ಅಲ್ಲಿ ಮಾಡುವಂಥ ವರ್ಕರು, ಮಾಡುವಂಥ ಕೆಲಸಗಾರರು ಅದು ಶ್ರದ್ಧೆ ತೋರಿಸಿದ್ರೆ ಯಾವ ಥರ ತಾನೇ ಬೆಳೀತದೆ. ಪ್ರತಿಯೊಂದು ಕಾರ್ಮಿಕ ಕೆಲಸ ಮಾಡಿದ್ರೆ ಮಾತ್ರ ಸಂಸ್ಥೆ ಬೆಳೆಯೋದಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳುವಂಥದ್ದು ನಗರದವರೇ. ಈಗ ರೈತ ಹೊಲದಲ್ಲಿ ಬೆಳೆ ಬೆಳೆದ್ರೆ ತಿನ್ನಕ್ಕೆ ಅನ್ನ ಬರುತ್ತೆ. ಅವ್ನು ಬೆಳೆದೇ ಇಲ್ಲ, ನಾವೇನು ತಿನ್ನೋಣ? ದುಡ್ಡು ತಟ್ಟೊಳಗಾಗ ತಿನ್ನೋಕ್ಕಾಗುತ್ತೆ ಮೇಡಮ್? ಎಷ್ಟು ದುಡ್ಡಿದ್ರೇನು, ತಟ್ಟೆಯಲ್ಲಿ ಅನ್ನನೇ ಬೇಕು ತಿನ್ನೋದಕ್ಕೆ. ಮೊನ್ನೆ ಕೊರೋನಾ ವಾರಿಯರ್ಸಲ್ಲಿ ಇಟಲಿಲೆಲ್ಲ ನೋಡಿದ್ದೆ ಟಿವಿನಲ್ಲಿ. ದುಡ್ಡನ್ನ ರೋಡಲ್ಲಿ ಚೆಲ್ತಾರೆ ನಮ್ಮ ಬದುಕಿಸಿ ಅಂತ. ಯಾರು ಬದುಕಿಸ್ತಾರೆ? ಭಾಳ ಚೆನ್ನಾಗಿ ಮಾತಾಡಿದ್ರಿ ನಗರದವರೇ. ವಿನಯ್ ಅವರೇ ಹೇಳಿ. ಅವರು ಗೊತ್ತಿಲ್ದಿರ ಬಂದಿದ್ದು, ಆದರೆ ಬಂದ ಮೇಲೆ ಕೆಲಸದ ಮೇಲೆ ಪ್ರೀತಿ ಶುರುವಾಗಿತ್ತು ಅನ್ನುವಂಥದ್ದು. ನೀವು ಹೇಗೆ ITI ಮಾಡಬೇಕಾದ್ರೆ ನಾನು ಇದೇ ಕೆಲಸಕ್ಕೆ ಬರ್ತೀನಿ ಅಂತ? ಹಾಗೇನಿರಲಿಲ್ಲ. ನಾವು ಮುಂಚೆ ಪ್ರೈವೇಟ್ ಕಂಪ್ನಿಲಿ ಒಂದು 10 years ಕೆಲಸ ಮಾಡಿ ಆನಂತರ ಇಲ್ಲಿ ಗೋರ್ಮೆಂಟಿಗೆ ಜಾಯ್ನ್ ಆಗಿದ್ದು. ಜಾಯ್ನ್ ಆದ ಸ್ಟಾರ್ಟಿಂಗಲ್ಲಿ ನಮಗೆ ಈ ಕೆಲಸದ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂತ ಇಂಟ್ರೆಸ್ಟಲ್ಲಿ ಕಲಿತಾ ಬಂದ್ವಿ. ಈಗ ಆಮೇಲೆ ಕಲಿತಾ ಅದೇ ನಮ್ಮ ವೃತ್ತಿ ಆಗೋಯ್ತು. ಅದರಿಂದ ಹೊರಗಡೆ ಈಗ ಬಂದು ಬೇರೆ ಕೆಲಸ ಮಾಡ್ಬೇಕಂದ್ರೆ ಒಂದು ಗೊತ್ತಿಲ್ಲ ಅನ್ನೋದು ಒಂಥರ ಆದರೆ ಇನ್ನೊಂದು ಇಂಟ್ರೆಸ್ಟು ಬರೋದಿಲ್ಲ ನಮ್ಗೆ. ಇಲ್ಲಿಗೆ ಒಂಥರ ಒಂದು ಸಂಬಂಧ ಬೆಳೆದು ನಿಂತ್ಬಿಟ್ಟಿದೆ. ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಪ್ರೈವೇಟಲ್ಲಿ ನೀವು ಕೆಲಸ ಮಾಡ್ತಾ ಇದ್ದು, ಸರ್ಕಾರಿ ನೌಕರಿಗೆ ಬಂದಿದ್ದೀರಿ, ಆ ಸಂಬಳ ಎಲ್ಲ ಸರಿ ತಗೋತಾ, ಮ್ಯಾಚ್ ಆಗುತ್ತಾ? ಇಲ್ಲ, ಸ್ಟಾರ್ಟಿಂಗು ಸಂಬಳ ಮ್ಯಾಚ್ ಆಗ್ತಾ ಇರಲಿಲ್ಲ. ಆದರೆ ನಮಗೊಂದು ಇಲ್ಲಿರೋ ನೆಮ್ಮದಿ ಆ ಪ್ರೈವೇಟಲ್ಲಿ ಅಷ್ಟು ಕಾಣೋಕ್ಕಾಗಲ್ಲ. ಇಲ್ಲಿ ಏನಂದರೆ ಸರ್ಕಾರದ ಕೆಲಸ ಮಾಡ್ತೀವಿ. ಇವಾಗ ಕರೋನಾ ಟೈಮಲ್ಲಿ ಇಷ್ಟು ನಮಗೆ ಕೆಲಸ ನಾವು ಅಂದರೆ 24 hours ನಮ್ಮ ಕೆಲಸ ಕೊಟ್ಟರು ನಾವು ಮಾಡ್ತಾ ಇದ್ದೀವಿ. ಅದನ್ನು ಹಂಗಂತ ನಮ್ದು ಯಾವುದೇ ರೀತಿ ಸ್ಯಾಲ್ರಿ ನಿಲ್ಲಿಸೋದಾಗಲಿ ಅಥವಾ ಆ ಥರದ್ದು ಯಾವುದೇ ರೀತಿ ತೊಂದರೆ ಆಗಿಲ್ಲ.
ಸ್ಯಾಲ್ರಿ ನಮ್ಮ ಒಂದು ದಿನ ಮುಂಚೆನೇ ಬಂದಿರುತ್ತೆ. ನಂತರ ಪ್ರತಿಯೊಂದು ಫೆಸಿಲಿಟಿನೂ ನಮಗೆಲ್ಲ ಕೊಡ್ತಾರೆ. ಒಂದು ಸೇಫ್ಟಿ ಆಗಿರಲಿ ಅಥವಾ ನಾವು ಏನು ಕೇಳ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಗೆ ಹೆಲ್ಪ್ ಮಾಡಿರುತ್ತೆ. ಆದ್ದರಿಂದ ನಮ್ಗೊಂಥರ ಡಿಪಾರ್ಟ್ಮೆಂಟ್ ಅಂದರೆ ನಾವು ಪ್ರೀತಿ ಬೆಳೆಸ್ಕೊಬಿಡ್ತೀವಿ. ಬಹಳಷ್ಟು ಜನ ಲೈನ್ಮೆನ್ಗಳಿಗೆ ಒಂದು 3-4 ಜನನ ನಾವು ಮಾತಾಡಿಸಿದಾಗ, ಬೇರೆ ಜಿಲ್ಲೆಗಳಲ್ಲಿ ನಾವು ಜನನ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ರಿಗೂ ಇರುವಂಥ ಒಂದೇ ಒಂದು ನೋವು ಏನು ಅಂತಂದರೆ, ಕೆಲಸಕ್ಕೆ ತೆಗೋತಾರೆ, ನಮ್ಮನ್ನು ಪರ್ಮನೆಂಟ್ ಮಾಡೋದಿಲ್ಲ, ವರ್ಷಾನುಗಟ್ಟಲೆ ಬೇಕಾಗತ್ತೆ, ಸಂಬಳ ಸರಿಯಾಗಿ ಕೊಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನೋ ಅನಾಹುತ ಆಗಿ ಯಾರಾದರೂ ತೀರ್ಕೊಂಡ್ರೆ ಅವರಿಗೆ ಸರಿಯಾದಂಥ ಪರಿಹಾರ ಸಿಗೋದಿಲ್ಲ ಅನ್ನೋಂಥದ್ದು. ನೀವು 10 ವರ್ಷಗಳ ಕಾಲ ಕಾದಿದ್ದೀರಿ ನೀವು ಪರ್ಮನೆಂಟ್ ಆಗೋದಕ್ಕೆ ನಿಮ್ಮ ಕೆಲಸನ. ಹೇಳಿ ನಾಗರಾಜ್ ಅವರೇ. ಮೇಡಮ್, ಅವತ್ತಿನ ಪರಿಸ್ಥಿತಿ ನಮಗೂ ಭದ್ರತೆ ಇರಲಿಲ್ಲ, ಲೈಫ್ ಸೆಕ್ಯೂರಿಟಿನೇ ಇರಲಿಲ್ಲ. ಲೈಫ್ ಸೆಕ್ಯೂರಿಟಿ ಇಲ್ಲದಾಗ ನಮ್ಮ ಸೇಫ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ಅಂಥದ್ದೇನು ಸಂಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನನ್ನು ಈ ಡಿಪಾರ್ಟ್ಮೆಂಟಿಗೆ ನನ್ನ ಪರಿಚಯ ಮಾಡಿದವರು, ನನ್ನ ತಂದೆ ಸೇರಿಸ್ಕೊಟ್ಟವರು ಚಿಕ್ಕನಂಜಪ್ಪ ಅಂತ ಅಂದ್ಬಿಟ್ಟು ಅವರು AW ಅವರಿದ್ದರು. ಅವರ ಮೆಸ್ಕಾಮ್ ಕಂಪ್ನಿ MD ಆಗಿ ರಿಟೈರ್ಡ್ ಆಗಿದ್ದಾರೆ. ಈಗಲೂ ಚೆನ್ನಾಗಿದ್ದಾರೆ. ಅವ್ರ ದೇವರ ಆರೋಗ್ಯ ನನ್ನಂಥ ಸುಮಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅವರು. ಆದರೆ ಭದ್ರತೆ ಇಲ್ಲ ಅಂತಂದಾಗ ಈಗ ತಗೋತಾರದೇ ಟೆಂಪ್ರರಿ ಗ್ಯಾಂಗ್ಮ್ಯಾನ್ ಅಂತ ತಗೊಂಡಾಗ ಪರ್ಮಿಟ್ ಕೊಡ್ತೀವಿ ಅಂತ ಅವ್ರು ಎಲ್ಲಿ ಹೇಳಿರಲ್ಲ ಗೌರ್ನಮೆಂಟ್. ನಮ್ದು ಏನಾಗಿತ್ತು ಅಂದರೆ ನಾವು KPTC ಇದ್ದಾಗ ನಾವು ಒಳಗೆ ಕೊಟ್ಟಂಥವ್ರು. ಆವಾಗ ಜನಗಳ ಅಭಾವ ಜಾಸ್ತಿ ಇತ್ತು. ಹಂಗಾಗಿ 2004ರಲ್ಲಿ SM ಕೃಷ್ಣ ಸಾಹೇಬ್ರ ಪಿರಿಯಡ್ನಲ್ಲಿ ನಮ್ಮನ್ನು ಪರ್ಮನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಂಘದ ಅಜೆಂಡಾ ಒಂದಿಕ್ಕಿ ನಮ್ಮನ್ನು ಪರ್ಮನೆಂಟ್ ಕೊಡಿಸಿದ್ರು. 7528 ಜನ ಪರ್ಮನೆಂಟ್ ಕೊಡಿಸಿದ್ರು ಅವಾಗ. ಅದು ಬಿಟ್ಟರೆ ನೆಕ್ಸ್ಟ್ ಮೊನ್ನೆ ಸರ್ಕಾರದಲ್ಲಿ 21,000 ಜನ ತಗೊಂಡಿದ್ದಾರೆ. ಅದು ಬಿಟ್ಟು ಪ್ರೈವೇಟ್ ಸೋರ್ಸ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸೋರ್ಸ್ಗೆ ಅವರು ಪರ್ಮನೆಂಟ್ ಕೊಡಿ ಅಂತಂತ ಕೇಳ್ತಾರೆ ಅಂತಂದಾಗ ಅದು ಕೊಟ್ಟಿರೋದೇ ಟೆಂಡ್ರು ಬೇರೆಯವ್ರಿಗೆ. ಈಗ ನಾನು ನಿಮಗೆ ಟೆಂಡ್ರ್ ಕೊಟ್ಟು ನೀವು ಲೇಬರ್ ಕರ್ಕೊಂಡು ಕೆಲಸ ಮಾಡಿಸ್ತಾ ಇರ್ತೀರ, ಅವರು ಪರ್ಮನೆಂಟ್ ಕೊಡಿ ಅಂತಂದಾಗ ಕಷ್ಟ ಆಗುತ್ತೆ ಸರ್ಕಾರಕ್ಕೂ. ನಮ್ಮ ಸೇಫ್ಟಿ ಇಂಪಾರ್ಟೆಂಟು. ಕೆಲಸ ಯಾವುದಾಗಿರಲಿ, ಅರ್ಥರಾಯ್ಡ್ ಯೂಸ್ ಮಾಡಿ, ಆ್ಯಂಗ್ಲೇಸ್ ಯೂಸ್ ಮಾಡಿ, ಕರೆಂಟ್ ಪವರ್ ಸಪ್ಲೈ ಆಫ್ ಆಗಿದೆಯಾ, ಎಲ್ಸಿ ತಗೊಂಡವ್ರಾ ಇಲ್ವಾ, ಇದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆ ಕನ್ಸಲ್ಟ್ ಆಫೀಸರ್ಸ್ಗಳನ್ನ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿದಾಗ ಆಕ್ಸಿಡೆಂಟ್ಗಳಾಗೋದು ತಪ್ಪು. ನಾವೇನೂ ಮಾಡ್ದಂತಾನೆ ನಾವೇನೋ ಒಂದಾಗಿ ಅನಾಹುತ ಆದಾಗ ನಾವು ಪರಿಹಾರ ಕೊಡಲಿಲ್ಲ. ಫಸ್ಟು ಸೇಫ್ಟಿಗೋಸ್ಕರ ನಮ್ಮ ಡಿಪಾರ್ಟ್ಮೆಂಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಮೇಡಮ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತ್ರಾಡ್ ಕೊಟ್ಟಿದ್ದಾರೆ, ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ, ಸೇಫ್ಟಿ ಬೆಲ್ಟ್ ಕೊಟ್ಟಿದ್ದಾರೆ, ಹೆಲ್ಮೆಟ್ ಕೊಟ್ಟಿದ್ದಾರೆ. ಇನ್ನೇನು ಕೊಡಬೇಕು? ನಮ್ಮ ಸೇಫ್ಟಿ, ನಮ್ಮ ಸುರಕ್ಷತೆ. ನಾವು ಅದಕ್ಕೋಸ್ಕರನೇ ಪ್ರತಿ ಸೋಮವಾರ ಪ್ರತಿ ಒಂದು ಆಫೀಸಲ್ಲೂ ಸುರಕ್ಷತಾ ಮಂತ್ರ ಅಂತ ಅಂದ್ಬಿಟ್ಟು ಪ್ರತಿ ಮಂಡೇ ಬೆಳಿಗ್ಗೆ ಪೂಜೆ ಮಾಡಿದಾಗ ಎಲ್ಲ ಎಂಪ್ಲಾಯೀಸ್ಗಳನ್ನ ನಿಲ್ಲಿಸಿ ಕೂಡ ನಾವು ಹೇಳ್ತೀವಿ, ನಮ್ಮ ಸೇಫ್ಟಿ ಏನು ಮಾಡ್ಕೋಬೇಕು, ನಮ್ಮ ಸೇಫ್ಟಿ ಹೆಂಗಿರಬೇಕು. ಅದಕ್ಕೋಸ್ಕರನೇ ಒಂದು ಸುರಕ್ಷತಾ ಮಂತ್ರ ಅಂತಲೇ ಇದು ಮಾಡಿಕೊಟ್ಟಿದ್ದಾರೆ. ಜ್ಞಾಪಿಸ್ಕೋಬೇಕು. ಫಸ್ಟು ನಮ್ಮ ಕಣ್ಣು ಮುಂದೆ ನಾವು ಒಂದು ಕೆಲಸ ಹೋಗಿ ನಿಂತ್ಕೊಂಡಾಗ ನಾವು ಏನು ಸದ್ಯ ಬರಬೇಕು ಅಂತಾರೆ, ಫಸ್ಟು ನಮ್ಮ ಹಿಂದೆ ಯಾರಿದ್ದಾರೆ ಅಂತ ಯೋಚನೆ ಮಾಡ್ಕೋಬೇಕು. ಹೆಂಡ್ರು ಮಕ್ಕಳು ನೆನೆಸ್ಕೊಂಡ್ರೆ ನಾವು ಸೇಫ್ಟಿ ಕೆಲಸ ಮಾಡಿದ್ರೆ ಸಾಯಂಕಾಲ ಹೆಂಡ್ರು ಮಕ್ಕಳ ಮುಖ ನೋಡ್ಬೋದಪ್ಪ ಅಂತ. ಅದನ್ನು ಬಿಟ್ಟು ಅಸಡ್ಡೆ ಕೆಲಸ ಮಾಡಿದಾಗ ಆಕ್ಸಿಡೆಂಟ್ಗಳಾಗ್ತವೆ. ಸೇಫ್ಟಿ ಮೀಟರ್ಸ್ ಕೊಟ್ಟು ನಮ್ಮ ನೆಗ್ಲಿಜೆನ್ಸಿ ನಾವು ಆಕ್ಸಿಡೆಂಟ್ ಮಾಡ್ಕೊಂಡಾಗ ಯಾರೇನು ಮಾಡೋಕ್ಕಾಗಲ್ಲ ಮೇಡಮ್. ಓಕೆ, ಭಾಳಷ್ಟು ಸತಿ ಆಗೋದು ಅದು ನೆಗ್ಲಿಜೆನ್ಸಿಯಿಂದ ಆಗೋದು. ಖಂಡಿತ. ಆದಾಗ್ಯೂ ಆಕ್ಸಿಡೆಂಟ್ ಆದಾಗ ಇದು ಡಿಪಾರ್ಟ್ಮೆಂಟಲ್ಲಿರೋ ಲೈನ್ಮೆನ್ಗಳಿಗೆ ಏನಿದೆ ಅದು ಎಲ್ಲ ಫೆಸಿಲಿಟಿನೂ ಡಿಪಾರ್ಟ್ಮೆಂಟ್ ಇದುವರೆಗೂ ಒಬ್ರಿಗೂ ಕೊಟ್ಟಿಲ್ಲ ಅನ್ನೋದು ಎಲ್ಲೂ ಇದಿಲ್ಲ, ಇನ್ನೂ ಹಿಸ್ಟ್ರಿ ಇಲ್ಲ. ಅದು ಒಂದು ಒಬ್ಬರಿಗೆ ಜಾಬು ಕೊಡುತ್ತೆ, ಜೊತೆಗೆ ಅವ್ರದ್ದೇನು ಪೆನ್ಷನ್ ಏನು ಅಮೌಂಟ್ ಇದೆ ಅದೆಲ್ಲನೂ ಎಲ್ಲ ಸೆಟಲ್ಮೆಂಟ್ ಇದುವರೆಗೂ ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದೂ ಮಿಸ್ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡಿರುವಂತಹ ಸೇಫ್ಟಿ ಮೆಷರ್ಗಳಲ್ಲಿ ಅಥವಾ ತೆಗೆದುಕೊಂಡಿರುವಂತಹ ಒಂದಿಷ್ಟು ಸವಲತ್ತುಗಳಲ್ಲಿ ಇನ್ನೇನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನ್ಸುವಂಥದ್ದು ವಿನಯ್ ನಿಮಗೆ? ಆ್ಯಕ್ಚುಲಿ ಇವಾಗ ನಮಗೆ ಸೇಫ್ಟಿ ವೈಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಅದು ಮೊದಲನೇ ಆದ್ಯತೆವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಎರಡನೇ ಮಾತಿಲ್ಲ. ಇವನ್ ಆ ಮೆಟೀರಿಯಲ್ ಕ್ವಾಲಿಟಿಯಿಂದ ಹಿಡಿದು ಅವ್ರು ಕೊಟ್ಟಿರೋ ಎಲ್ಲ ಮೆಟೀರಿಯಲ್ಲು ನಂಬರ್ 1 ಆಗೇ ಕ್ವಾಲಿಟಿಯಾಗೇ ಇದೆ. ಇವಾಗೇನು ಪ್ರೆಸೆಂಟ್ಲಿ ನಮ್ಮಲ್ಲಿ ಏನು ಆಗ್ತಿದೆ, ಎಲ್ಲ ಓವರ್ ಹೆಡ್ ಲೈನ್ಗಳನ್ನ ತೆಗೆದ್ಬಿಟ್ಟು UG ಕೇಬಲ್ಗಳಾಗ್ತಾಯಿದೆ. ಆ UG ಕೇಬಲ್ಗಳೇ ಎಲ್ಲ ಕಡೆ ಆದರೆ ಪವರ್ ಸಪ್ಲೈಯು 24 hours ಕಂಟಿನ್ಯೂಸ್ ಆಗಿರುತ್ತೆ. ಇನ್ನು ಈ ಕಂಬ ಬೀಳೋದು ಆ ಥರದ್ದೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತದೆ. ಓಕೆ, ಸೊ ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರೆ ಕಂಬಗಳನ್ನ ಮತ್ತೆ ಓಪನ್ ಕಂಡಕ್ಟರ್ ಇರೋದಿಲ್ಲ, ಯಾರು ಟಚ್ ಮಾಡೋ ಅಂಥದ್ದು ಇರಲ್ಲ. ಅವಾಗ ಯಾರಿಗೂ ಇವನ್ ಪಬ್ಲಿಕ್ ಆಗಲಿ ಅಥವಾ ನಾವಾಗಲಿ ಓಪನ್ ಕಂಡಕ್ಟರ್ಗಳು ಇರೋದಿಲ್ಲ, ಕಡಿಮೆ ಇರ್ತದೆ. ಅಂಡರ್ಗ್ರೌಂಡ್ ಲೈನ್ಗಳಿರುತ್ತೆ. ಅವಾಗ ಆಪ್ರೇಟಿಂಗ್ ಕೂಡ ಈಸಿ ಆಗುತ್ತೆ. ಈವನ್ ಯಾವುದೇ ರೀತಿ ಅನಾಹುತಗಳಾಗಲ್ಲ.
ಓಕೆ, ಯಾವುದೇ ರೀತಿಯ ಅನಾಹುತಗಳಾಗಲ್ಲ ಅಂತ ಹೇಳ್ತೀರಿ. ಪವರ್ ಸಪ್ಲೈ 24 ಅವರ್ಸ್ ಸಪ್ಲೈ ಇರುತ್ತೆ. ಎಸ್, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಹೆಮ್ಮೆ ನಮ್ಮ ಬಾಹುಬಲಿಗಳಾದ ಲೈನ್ಮನ್ ಜೊತೆ. ಅಂಡರ್ಗ್ರೌಂಡ್ ಕನೆಕ್ಟಿವಿಟಿಯನ್ನು ಇನ್ನೂ ಹೆಚ್ಚು ಕೊಟ್ಟರೆ ಸೇಫ್ಟಿ ಮೆಷರ್ಸ್ ಇನ್ನಷ್ಟು ಉತ್ತಮವಾಗುತ್ತೆ ಅಂತ ಹೇಳ್ತಾ ಇರೋದು. ಬಹುಶಃ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಟೇಕ್ ಅ ಶಾರ್ಟ್ ಬ್ರೇಕ್. ವರ್ಷದಂತಿ ಹಲ್ಲು ಗುಣಗುಣಿಸಿದೆ. ಹಿಂದಿನ ಕಾಲದ ಮಾತೇ ಬೇರೆಯಾಗಿತ್ತು, ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು ನ್ಯೂಸಿನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಆಳದವರೆಗೆ ಹೋಗಿ ಕೂದಲುದುರುವಿಕೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೆ. ನ್ಯೂಸಿನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಕೂಡಲೇ ಪರಿಣಾಮ ಗಳಿಸಿ. ಇದೀಗ ಬಂದಿದೆ ಕುತ್ತಿಗೆ, ಭುಜ, ಸೊಂಟಿ ಮತ್ತು ಕೀಲು ಎಲ್ಲ ರೀತಿಯ ನೋವಿಗೆ ಅದ್ಭುತ ದಿವ್ಯೌಷಧ. ಶ್ರೇಷ್ಠವಾದ ಗಿಡಮೂಲಿಕೆಗಳ ಸಮ್ಮಿಶ್ರಣ ಆರ್ಥೋಜನ್ ಹರ್ಬಲ್ ಪೇನ್ ರಿಲೀಫ್ ಆಯಿಲ್. ಇದು ಮಾಂಸಖಂಡಗಳ ಮೂಲಕ್ಕೆ ಒಳ ಹೋಗಿ ಮೂಳೆ ನೋವಿಗೆ ಸುದೀರ್ಘ ಉಪಶಮನ ನೀಡಲಿದೆ. ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ಇದನ್ನೇ ಉಪಯೋಗಿಸಿ ನಿಮಗೂ ಇದನ್ನೇ ಶಿಫಾರಸು ಮಾಡುತ್ತೇನೆ. ಆರ್ಥೋಜನ್ ಹರ್ಬಲ್ ಪೇನ್ ರಿಲೀಫ್ ಆಯಿಲ್. ನೋವು ಯಾವುದೇ ಆಗಿರಲಿ ಔಷಧ ಒಂದೇ, ಆರ್ಥೋಜನ್ ಹರ್ಬಲ್ ಪೇನ್ ರಿಲೀಫ್ ಆಯಿಲ್. ಈ ನನ್ನ ಹೆಜ್ಜೆಗಳು ಸಾಗುತ್ತಾ ಹೋದವು ಅದೆಷ್ಟು ದಾರಿಗಳ ಮೂಲಕವೂ. ದಾರಿಯಲ್ಲಿ ಕಷ್ಟವೂ ಇತ್ತು, ಗುರಿಯೂ ಇತ್ತು. ನಾನು ಮಾತ್ರ ನಡೆಯುತ್ತಲೇ ಇದ್ದೆ. ಇಂದಿಗೂ ನಾನು ಎಲ್ಲೂ ನಿಲ್ಲುವುದಿಲ್ಲ. ಆಸರೆಗಳ ಅಗತ್ಯವಿಲ್ಲ ನನಗೆ. ನನ್ನ ಸಹಯಾತ್ರಿ ಇದೆ ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ತೈಲ ಮತ್ತು ಕ್ಯಾಪ್ಸೂಲ್. Take the proper noun. I thought it was difficult too. Oh, I'll try. Okay. Try again. Last chance. Fingers crossed. Yay! We are our kids' first teachers, and when we make early learning fun, we make them better learners for life. Introducing Disney Byju's Early Learn app. अच्छा लगता है when kids interact and learn. Download now for classes 1 to 3, for classes 4 to 12. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 888-300-300. ಲಾಕ್ಡೌನ್ನಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿವಿಧ ಸಮುದಾಯಗಳಿಗೆ ಹೆಚ್ಚುವರಿಯಾಗಿ 662 ಕೋಟಿ ರೂಪಾಯಿ ನೆರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದ್ದು, ಒಟ್ಟಾರೆ 2272 ಕೋಟಿ ರೂಪಾಯಿಗಳ ವಿಶೇಷ ನೆರವಿನ ಪ್ಯಾಕೇಜ್ ನೀಡಿದ್ದಾರೆ. 50,083 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತರಕಾರಿ ಮತ್ತು 41,054 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹಣ್ಣುಗಳನ್ನು ಬೆಳೆದಿರುವ ರೈತರಿಗೆ ಗರಿಷ್ಠ ತಲಾ 15,000 ರೂಪಾಯಿ ಪರಿಹಾರ. ಮೆಕ್ಕೆಜೋಳ ಬೆಳೆದ 10 ಲಕ್ಷ ರೈತರಿಗೆ ತಲಾ 5,000 ರೂಪಾಯಿ ಸಹಾಯಧನ. ರಾಜ್ಯದ 1.25 ಲಕ್ಷ ಮಂದಿ ವಿದ್ಯುತ್ ಚಾಲಿತ ಮಗ್ಗದ ಕಾರ್ಮಿಕರಿಗೆ ತಲಾ 2,000 ರೂಪಾಯಿಗಳ ಸಹಾಯಧನ. ಕೋವಿಡ್-19 ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿರುವ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿ ಪ್ರೋತ್ಸಾಹಧನ. ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ನಾಗರಿಕರಿಗೆ ನೆರವಾಗಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ನಾಡಿನ ಜನತೆಗೆ ನೆರವಿನ ಪ್ಯಾಕೇಜ್ ಘೋಷಿಸುವ ಮೂಲಕ ನಿಮ್ಮೊಂದಿಗೆ ಸರ್ಕಾರ ಇದೆ ಎಂಬ ಭರವಸೆ ನೀಡಿದ್ದೇವೆ. ಕೊರೋನಾ ಗೆದ್ದ ಭಾರತೀಯ ಮೂಲದ ಲಂಡನ್ ವೈದ್ಯ, ಕೊರೋನಾ ವಾರಿಯರ್, ವೈದ್ಯ, ಜನಸಾಮಾನ್ಯ ಹಾಗೂ ರಾಜಕಾರಣಿ ಡಾಕ್ಟರ್ ನೀರಜ್ ಪಾಟೀಲ್ ಅನುಸರಿಸಿದ ಸೂತ್ರಗಳೇನು? ಡಾಕ್ಟರ್ ನೀರಜ್ ಜೊತೆಯಲ್ಲಿ ಆತ್ಮರಕ್ಷಣೆ ಮತ್ತು ಕೊರೋನಾ ಕುರಿತ ವೈಜ್ಞಾನಿಕ ಚರ್ಚೆ. TV5 ಜೊತೆಯಲ್ಲಿ ಡಾಕ್ಟರ್ ನೀರಜ್ ಪಾಟೀಲ್ ಗ್ರೇಟ್ ಬ್ರಿಟನ್ನಿಂದ ನೇರ ಪ್ರಸಾರ. ಆತ್ಮರಕ್ಷಣೆ ನಮ್ಮ ಹೊಣೆ. ದಿಕ್ಸೂಚಿ, ಸಮಸ್ಯೆ, ಸಮಾಧಾನ, ಸಮ್ಮಾನ. ರಾತ್ರಿ 9ಕ್ಕೆ ಸೋಮವಾರದಿಂದ ಶುಕ್ರವಾರದವರೆಗೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಸ್ನೇಹ ಅಂತ. ಸ್ನೇಹ,
ಓಕೆ, ಆಲ್ರೆಡಿ ನಿಮ್ಮ ವಿನಯ್ ಅವರಿದ್ದಾರೆ. ಅವರ ಮುಖದಲ್ಲಿ ಮಂದಹಾಸ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ಬಾಹುಬಲಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿನಯ್ ಅವರಿದ್ದಾರೆ. ಲೈನ್ಮ್ಯಾನ್ಗಳನ್ನ ಕೊರೋನಾ ವಾರಿಯರ್ಸ್ ಅಂತ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸ್ನೇಹ ಅವರೇ, ಓಕೆ. ಎಸ್ ಸ್ನೇಹ ಅವರೇ, ಹೇಗೆ ಫಸ್ಟು ಪ್ರಿಯಾರಿಟಿ ಮನೆಗ ಅಥವಾ ಡ್ಯೂಟಿಗ? ಯಾವಾಗಲೂ ಡ್ಯೂಟಿಯಲ್ಲೇ ಇರ್ತಾರಾ ಅಥವಾ ಮನೆಗೂ ಸಮಯ ಕೊಡ್ತಾರಾ ವಿನಯ್ ಅವರು? ಮ್ಯಾಕ್ಸಿಮಮ್ ಡ್ಯೂಟಿ, 75% ಡ್ಯೂಟಿ, 25% ಫ್ಯಾಮಿಲಿ. ಓಕೆ, 75% ಡ್ಯೂಟಿ, 25% ಫ್ಯಾಮಿಲಿನಾ? ಇದು ಯಾಕೋ ಸ್ವಲ್ಪ ಟ್ಯಾಲಿ ಮ್ಯಾಚ್ ಆಗ್ತಾ ಇಲ್ಲ ಅನ್ಸುತ್ತೆ. ಯಾರ್ಯಾರಿದ್ದೀರಿ ಸ್ನೇಹ ಮನೇಲಿ? ಮನೆಯಲ್ಲಿ ನಾನು, ಪಾಪು, ನನ್ನ ಹಸ್ಬೆಂಡ್ ಅಷ್ಟೇ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 4 years ಆಯ್ತು. ಓಕೆ, 4 years ಆಯ್ತು. ಸೊ ಮದುವೆ ಆದಾಗಿಂದ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ ಅವ್ರ ಕೆಲಸಕ್ಕೆ? ಆಯ್ತು. ಓಕೆ, ಚಿಕ್ಕ ಮಗುನಾ? ಮಗು ಚಿಕ್ಕವಳು ಇನ್ನು. ಓಕೆ, ಎಷ್ಟು, 2 ವರ್ಷನಾ 1 ವರ್ಷನ ಮಗುಗೆ? 3 ವರ್ಷ. ಓಕೆ, 3 ವರ್ಷ ಮಗುಗೆ. ಓಕೆ ಓಕೆ, ಬೇಗ ಮನೆಗೆ ಬರ್ತಾರಾ ಮಗು ಜೊತೆ ಆಟ ಆಡೋದಕ್ಕೆ ಅಥವಾ ಇಲ್ವಾ? ಇಲ್ಲ, ಮ್ಯಾಕ್ಸಿಮಮ್ 8 o'clock ಮೇಲೆ ಬರೋದು ಮನೆಗೆ. 9 ಡಿಪೆಂಡಿಂಗ್ ವರ್ಕ್. ಓಕೆ ಓಕೆ. ಸ್ನೇಹ, ಇಡೀ ಜಗತ್ತು ಕೊರೋನಾ ಸಮಯದಲ್ಲಿ ಹೊರಗಡೆ ಇದ್ರು, ದೇಶ ಲಾಕ್ಡೌನ್ ಆಯಿತು, ಇಡೀ ದೇಶಕ್ಕೆ ಕತ್ಲೆ ಆವರಿಸ್ತು. ಆದರೆ ಜನ ಮನೆಯಲ್ಲಿ ಸ್ವಲ್ಪ ಆರಾಮಾಗಿ ಇದ್ದಿದ್ದು ಅಂತಂದರೆ ಪವರ್ ಸಪ್ಲೈ ಇತ್ತು, ಟಿ ವಿ ನೋಡ್ತಾ ಇದ್ರು. ಭಾಳಷ್ಟು ಜನ IT ಕಂಪ್ನಿಯವರು ಕೆಲಸ ಮಾಡ್ತಾ ಇದ್ರು, ಅಥವಾ ದೇಶಕ್ಕೆ ಒಂದಿಷ್ಟು ಆರ್ಥಿಕತೆ ಸದೃಢವಾಗಿತ್ತು ಅಂತಂದರೆ ಪವರ್ ಸಪ್ಲೈ ಮತ್ತು ಇಂಟರ್ನೆಟ್ ಸಪ್ಲೈ ಇದ್ದ ಕಾರಣ. ಅದು ಎಲ್ಲೂ ಕೂಡ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಅದರಲ್ಲಿ ಅದಕ್ಕೆ ಕಾರಣೀಭೂತರು ಒಬ್ಬರು ನಿಮ್ಮ ಹಸ್ಬೆಂಡ್ ಅನ್ನುವಂಥದ್ದು ಸ್ನೇಹ. ಇಂಥ ಸಂದರ್ಭದಲ್ಲಿ ಕೆಲಸ ಹೌದು, ಆದ್ರೆ ಅನಿಸ್ಲಿಲ್ವಾ, ಭಯ ಆಗ್ಲಿಲ್ವಾ ಹೊರಗಡೆ ಕಳಿಸ್ಬೇಕಾದ್ರೆ? ಹೇಳಿದ್ರ ಬೇಡ ಇದ್ಬಿಡಿ ಮನೇಲೆ ಅಂತ? ಅದು ಮನೇಲಿ ಮಗು ಬೇರೆ ಇದೆಯಾ, ಅದಕ್ಕೆ ಇನ್ನೂ ಭಯ ಆಗತ್ತೆ. ಮ್ಯಾಕ್ಸಿಮಮ್ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ನೀವು ನ್ಯೂಸ್ ಚಾನಲ್ ಅವರೇ ಹೇಳ್ತಾ ಇರ್ತೀರಲ್ವಾ? ಹೌದು ಹೌದು. ಅದು ಸ್ವಲ್ಪ ಭಯ ಆಗ್ತಾ ಇತ್ತು, ತುಂಬಾನೇ ಭಯ ಆಗ್ತಾ ಇತ್ತು. ಈಗಲೂ ಭಯ ಆಗ್ತಾ ಇದೆಯಾ? ಅಫ್ಕೋರ್ಸ್, ಅದು ಪ್ರತಿದಿನ ಮನೆಗೆ ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬಂದಾಗ ಭಯ ಆಗೇ ಆಗತ್ತೆ. ಹೇಳಿಲ್ವಾ ಸಾಕು ಬೇಡ, ಜೀವ ದೊಡ್ಡದು, ಜೀವನ ದೊಡ್ಡದು ಅಂದಿದ್ದೀನಿ, ಸಾಕು ಇದೆಲ್ಲ ಬೇಡ, ರಿಸೈನ್ ಮಾಡಿ ಪ್ರಾಪರ್ಟಿ ನೋಡ್ಕೊಳ್ಳೋಣ, ಊರಿಗೆ ಹೋಗೋಣ ಅಂತ. ಅದೇ ಕೇಳ್ತಾ ಇಲ್ವಾ ಮಾತು? ಇಲ್ಲ, ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಸುಮಾರು ಟೈಮ್ ಕಷ್ಟಪಟ್ಟು ತಗೊಂಡಿರೋ ಜಾಬ್ ಇದು ಅಂತ ಹೇಳ್ತಾರೆ ಅವರು. ಹೌದು, ಹೇಳ್ತಾ ಇದ್ರು, ನಾನು ಸರ್ಕಾರಿ ಕೆಲಸ ಮಾಡ್ತಾ ಇದ್ರೆ ನನಗೆ ಜನಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ ಅನ್ನುವಂಥದ್ದು ಬಹಳ ವಿರಳ. ಇತ್ತೀಚೆಗೆ, ಈ ಹಿಂದೆ ಇತ್ತು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ನುವಂಥದ್ದು, ಆದರೆ ಇತ್ತೀಚೆಗೆ ಜನ ಸರ್ಕಾರಿ ಕೆಲಸನ ಇಷ್ಟು ಶ್ರದ್ಧೆಯಿಂದ ಇಟ್ಕೊಂಡು ಮಾಡುವಂಥದ್ದು ನಾನಂತೂ ಸದ್ಯದ ಪರಿಸ್ಥಿತಿಲಿ ತುಂಬ ಕಡಿಮೆ ನೋಡ್ತಾ ಇದ್ದೀನಿ ಸ್ನೇಹ. ಓಕೆ, ಥ್ಯಾಂಕ್ ಯು. ಕೇವಲ ಇವ್ರು ಮಾತ್ರ ವಾರಿಯರ್ ಅಲ್ಲ, ದಿನ ಮನೆಯಿಂದ ಹೊರಗಡೆ ಅವ್ರನ್ನ ಕಳಿಸ್ತೀರಿ, ಅವ್ರು ಬರೋ ತನಕ ಮನೇಲಿ ಜೀವ ಕೈಯಲ್ಲಿ ಹಿಡಿದು ಕೂತಿರ್ತೀರಿ. ನೀವೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್. ಸ್ನೇಹ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವಿನಯ್ ಅವರೇ, ಬಹಳ ಚಿಕ್ಕ ಮಗು, 3 ವರ್ಷದ ಹೆಣ್ಮಗು ಹೇಳ್ತಾ ಇದ್ದಂಥದ್ದು. ಏನು ಹೆಸರು? ಆರ್ನಾ ಅಂತೇಳಿ. ಆರ್ನಾ ಅನ್ಸಲ್ವಾ ಮಗುನ ನೋಡ್ಬೇಕಾದಾಗ? ತುಂಬ ಅನ್ಸುತ್ತೆ ಮೇಡಮ್. ಆ್ಯಕ್ಚುಲಿ ಈಗ ಕರೋನಾ ಸ್ಟಾರ್ಟ್ ಆಗಿದ್ಮೇಲೆ ನಾವು ಡೈಲಿ ಡ್ಯೂಟಿಗೆ ಹೋಗಿ ಬಂದ್ರ ಕೂಡಲೇ ಇವನ್ ನಮ್ಮ ಮೇಲಧಿಕಾರಿಗಳೆಲ್ಲ ಸ್ಯಾನಿಟೈಸ್ ಮಾಡ್ಕೋಬೇಕು, ಮನೆಗೆ ಹೋದ್ರ ಕೂಡಲೇ ಸ್ನಾನ ಮಾಡಬೇಕು, ಮತ್ತು ಆವಾಗವಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇರಬೇಕು. ಈವನ್ ಯಾರ ಹತ್ರನೂ ಹೋಗಿ ಮಾತಾಡಬೇಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಇದನ್ನೆಲ್ಲ ನಾರ್ಮಲಾಗಿ ರೆಗ್ಯುಲರಾಗಿ ರಿಪೀಟ್ ಮಾಡ್ತಾ ಇರ್ತಾರೆ ನಮ್ಮ ಮೇಲಧಿಕಾರಿಗಳು. ರೆಗ್ಯುಲರಾಗಿ ಇನ್ ದ ಸೆನ್ಸ್ ಡೈಲಿ ಮಾರ್ನಿಂಗ್ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿನೇ ಹೊರಗಡೆ ಎಲ್ಲ ಡ್ಯೂಟಿಗೆ ಕಳಿಸೋದು. ಆದರೂ ನಾವು ಮನೆಗೆ ಹೋದಾಗ ನಮ್ಗೇನು ಅನಿಸುತ್ತೆ, ನಾವು ಇವತ್ತು ಯಾರ ಜೊತೆ ಮಾತಾಡಿದ್ವಿ, ಯಾರ ಜೊತೆ ಎಲ್ಲಿ ಹೋಗಿ ಟಚ್ ಮಾಡಿದ್ವಿ, ಅಥವಾ ನಮಗೆ ಏನಾದ್ರು ಒಂದು ಅಂಟ್ಕೊಂಡಿದೆ, ಅದೊಂದು ಭಯ ಇದ್ದೇ ಇರ್ತಾಯಿತ್ತು ರೆಗ್ಯುಲರ್ಗೆ. ಆದ್ರೂ ಹಾಗಂತ ಡ್ಯೂಟಿ ಏನು ಬಿಡೋದಕ್ಕಾಗಿಲ್ಲ ಅಂಥೇಳಿ ನಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ ಊರಲ್ಲಿ ಬಿಟ್ಬಿಟ್ಟು ಇವಾಗ ಸೆಲ್ಫ್ ನಾವು ಒಬ್ಬರೇ ಏನಿದೆ ಮನೇಲಿ ಅಡುಗೆ ಮಾಡ್ಕೊಳ್ಳೋದು, ಡ್ಯೂಟಿಗೆ ಹೋಗೋದು, ಆ ಥರ ಆಗ್ತಾಯಿದೆ. ಹೆಂಡತಿ ಮಗುನ ಊರಲ್ಲಿ ಬಿಟ್ಟಿದ್ವಿ. ಶುರು ಆದಾಗ್ಲೇ ಬಿಟ್ಬಿಟ್ರ? ಹೌದು, ಸ್ಟಾರ್ಟಿಂಗಲ್ಲೇ ಅವ್ರನ್ನ ಊರಿಗೆ ಕಳಿಸ್ಬಿಟ್ಟು ನಾವಿಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಡ್ಯೂಟಿ ಹೆಂಗಿರುತ್ತೆ ಅಂದರೆ, ಯಾವ ಟೈಮಲ್ಲಿ ಮಳೆ ಬಂತು ಅಂದರೆ, ಆ ಮಳೆ ಬಂತು ಅಂದರೆ ನಮಗೆ ಡ್ಯೂಟಿ ಇನ್ನೂ ಡಬಲ್ ಟೈಮ್ ಸ್ಟಾರ್ಟ್ ಆಯಿತು ಅಂತ. ಆ ಮಳೆ ಬಂದ ಟೈಮಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಾವು ಮನೇಲಿ ಇರ್ಲಿಕ್ಕಾಗಲ್ಲ. ಆಫೀಸಿಂದ ಕೆಲಸಕ್ಕೆ
ಕೆಲಸದಲ್ಲಿ ಇರಬೇಕಾಗುತ್ತೆ. ಈ ಕರೋನಾ ಬಂದ ಟೈಮಲ್ಲೂ ಒಂದು 2-3 ಸರಿ ಜೋರಾಗಿ ಮಳೆ ಬಿರುಗಾಳಿ ಲೆವೆಲಿಗೆ ಬಂತು. ಆ ಟೈಮಲ್ಲೂ ಅಷ್ಟೇ ಮರಗಳೆಲ್ಲ ಬಿದ್ದೋಗಿದ್ದು, ಕೆಲಸಗಳಿತ್ತು. ಮತ್ತು ಆ ಟೆನ್ಷನ್ ಜೊತೆಗೆ ಇದು ಫ್ಯಾಮಿಲಿ ಇದ್ರೆ ಇನ್ನೊಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಬೇರೆ ಇವಾಗ ನಾವು ರೆಗ್ಯುಲರಾಗಿ ಓಡಾಡೋ ಆಗೋ ಇಲ್ಲ. ಅದು ನಾವು ಓಡಾಡೋದ್ರಿಂದ ಈ ಪೊಲೀಸ್ನವ್ರಿಗೆ ಸುಮ್ಮನೆ ನಾವು ತೊಂದರೆ ಕೊಟ್ಟಂಗಾಗುತ್ತೆ. ಈಗ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾವು ಡ್ಯೂಟಿ ಮಾಡ್ಕೊಳ್ತೀವಿ, ಮನೆಗೆ ಬರ್ತೀವಿ. ಅದು ಬಿಟ್ಟು ಹೊರಗಡೆ ಸುಖ ಸುಮ್ಮನೆ ಹೋಗೋದು, ಹೊರಗಡೆ ಕೂತ್ಕೊಳ್ಳೋದು, ಅಥವಾ ನಾವು 3 ದಿನಕ್ಕೆ ಮಗು ನೋಡಬೇಕು ಅಂತ ಶಿವಮೊಗ್ಗ ಹೋಗೋದು ವಾಪಸ್ ಬರೋದು ಆ ಥರ ಮಾಡ್ತಾಯಿದ್ರೆ ಅವರಿಗೂ ತೊಂದರೆ ಕೊಟ್ಟಂಗಾಗುತ್ತೆ. ಅದೆಲ್ಲ ಕಳಕಳಿಯಿಂದ ಡ್ಯೂಟಿ ಮನೆ ಅಷ್ಟು ಮಾತ್ರ ನೋಡ್ಕೊಂಡಿದ್ವಿ. ಭಾಳ ಆಶ್ಚರ್ಯ ಆಗ್ತಾ ಇದೆ ವಿನಯ್ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ. ಇದ್ಯಾವುದು ಅತಿಶಯೋಕ್ತಿನೂ ಅಲ್ಲ ಅಥವಾ ಇದ್ಯಾವುದು ಡ್ರಾಮಾ ಕೂಡ ಅಲ್ಲ, ಭಾಳ ನಾರ್ಮಲ್ ಆಗಿ ಮಾತಾಡ್ತಾ ಇರುವಂಥದ್ದು. ನಾನು ಕಷ್ಟ ಅನುಭವಿಸಿದ್ರೂ ಪರವಾಗಿಲ್ಲ, ಆದರೆ ಬೇರೆಯವರಿಗೆ ಕಷ್ಟ ಕೊಡೋದಿಲ್ಲ ಅನ್ನುವಂಥದ್ದು, ಇಂಥ ಮನೋಭಾವನೆ ಇರೋದು ಭಾಳ ಕಷ್ಟ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಅದೇ ಅನ್ನಿಸ್ತಾ ಇರುವಂಥದ್ದು. ನಾಗರಾಜ್ ಅವರೇ, ಈಗ ನಾನು ಕಷ್ಟಪಡ್ತಾ ಇದ್ದೀನಿ, ನನ್ನಿಂದ ಇನ್ನೊಬ್ರಿಗೆ ಯಾಕೆ ಮೇಡಮ್ ತೊಂದರೆ? ನಾನು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಹೆಂಗಾಗಿತ್ತು ಅಂದರೆ ಮೇಡಮ್, ನಮ್ಮ ಪರಿಸ್ಥಿತಿಗಳನ್ನ ನೆನೆಸ್ಕೊಂಡ್ರೆ, ನಮ್ಮ ಲೈನ್ಮೆನ್ ಕ್ಯಾಟಗರಿ ಆಗಿರ್ಬೋದು, ನಮ್ಮ ಆಫೀಸರ್ ಕ್ಯಾಟಗರಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ, ಕೊರೋನಾ ಸ್ಟಾರ್ಟಿಂಗ್ ಇದರಲ್ಲಿ ಹೊರಗಡೆಯಿಂದ ಮನೆಗೆ ಹೋದರೆ ಮಕ್ಕಳು ಓಡ್ ಬರ್ತಾರೆ, ಹತ್ರ ಸೇರಿಸ್ಕೊಳಕ್ಕಾಗ್ತಾ ಇಲ್ಲ ಪರಿಸ್ಥಿತಿಗಳು. ನಮಗೆಲ್ಲಿ ಏನಾಗಿರ್ತದೋ ಅವ್ರು ಮನೇಲಿರ್ತಾರೆ, ನಮಗೆಲ್ಲಿ ಯಾವ ಕೊರೋನಾ ಎಲ್ಲಿ ಬಂದಿರ್ತದೋ, ಯಾವ ವೈರಸ್ ಬಂದಿರ್ತದೋ ನಮಗೆ ಗೊತ್ತಿರಲ್ಲ. ಯಾವ ಕಂಬ ಮುಟ್ಟಿರ್ತೀವಿ, ಯಾವ ಕಂಬನ ಯಾರು ಮುಟ್ಟಿರ್ತಾರೋ, ನಾವು ಮೀಟ್ರ್ ಬೋರ್ಡ್ ಮುಟ್ತೀವಿ, ಆ ಮೀಟ್ರ್ ಬೋರ್ಡ್ ಯಾರು ಮುಟ್ಟಿರ್ತಾರೋ, ಗೇಟ್ ಮುಟ್ತೀವಿ, ಗೇಟ್ನ ಯಾರು ಮುಟ್ಟಿರ್ತಾರೋ ಅದು ನಮಗೆ ಗೊತ್ತಿರಲ್ಲ. ಆಗ ನಮಗೆ ಎಷ್ಟು ಭಯ ಆಗೋದು ಅಂತಂದರೆ, ನನ್ನ ಮಕ್ಕಳು ಪ್ರೀತಿಯಿಂದ ಬಂದರೆ ಮಗಳು ಹೋದ ತಕ್ಷಣವೇ 1 ನಿಮಿಷ ಇರಪ್ಪ ಅಲ್ಲೇ ಇರಿ ಅಂತ ಸ್ಯಾನಿಟೈಸರ್ ಎಲ್ಲ ಮಾಡಿಕೊಂಡು ಸ್ನಾನ ಗೀನೆಲ್ಲ ಮಾಡಿ ಆಮೇಲೆ ಕರೆಯುವಂಥ ಪರಿಸ್ಥಿತಿ ನಮ್ಮದು. ಎಷ್ಟು ಇದನ್ನು ಅನುಭವಿಸಿದ್ದೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ನೆನೆಸ್ಕೊಳಕ್ಕಾಗಲ್ಲ ಮೇಡಮ್. ಅದನ್ನ ನೋವಾಗ್ತದೆ, ಅದನ್ನು ಬೆಲೆ ಕಟ್ಟಾಗ ಮಕ್ಕಳ ಪ್ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ. ಬೆಳಿಗ್ಗೆಯಿಂದ ಸಂಜೆ ಗಂಟೆ ಇದ್ದು ನಾವು 8 ಗಂಟೆಗೆ 9 ಗಂಟೆಗೆ 10 ಗಂಟೆಗೆ ಮನೆಗೆ ಹೋದಾಗ ಬಂದಾಗಲೂ ಕೂಡ ಮಕ್ಕಳನ್ನ ಹತ್ರ ಸೇರಿಸ್ಕೊಳಕ್ಕಾಗಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿಗಳನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ಥಿಂಕ್ ಮಾಡಿದ್ದು ಇಲ್ಲಿದ್ದರೆ ಅಟ್ಲೀಸ್ಟ್ ನಮಗೇನೇ ಹೆಚ್ಚು ಕಡಿಮೆ ಆದರೂ ಮನೆಯವರು ಸಹ ಚೆನ್ನಾಗಿರ್ತಾರ, ಆ ಒಂದು ಭಾವನೆ ಇಟ್ಟುಕೊಂಡೆ ನಾವು ಬೇರೆ ತಾಯಿ ಮನೆ ಕಡೆ ಶಿಫ್ಟ್ ಮಾಡಿಸೋದು ಹೊರತು ನಮಗೇನು ಇಲ್ಲಿದ್ದು ಊಟ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ. ನಾವು ಮಾಡಿರೋ ತಪ್ಪಾದ್ರೆ ಏನಿದೆ? ಏನಿಲ್ಲ, ನೋಡೋಣ ದೇವರು ಅವನು ಇಟ್ಟಂಗೆ ಹಾಕ್ಲಿ. ಒಂದು ಬಂಡ ಧೈರ್ಯ ಅಂತಾರೆ, ನಮ್ಮ 90% ಎಂಪ್ಲಾಯೀಸು ಆ ಬಂಡ ಧೈರ್ಯದ ಮೇಲೆ ಇರೋದು. ಹೌದು, ಕಾಣದೇ ಇರೋ ಕೊರೋನಾ ಆಗಲಿ, ಕಾಣದೇ ಇರೋ ಕರೆಂಟ್ ಆಗಲಿ, ಎರಡೂ ಒಂದೇ. ಇದಕ್ಕೆ ಭಯ ಬಿದ್ದಿಲ್ಲ ಅಂದ್ರೆ ಅದಕ್ಕೆ ಯಾಕೆ ಭಯ ಬೀಳ್ಬೇಕು ಮೇಡಮ್? ಲವ್ಲಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸರ್ಕಾರಕ್ಕೆ ಏನಾದರೂ ಅಪೀಲ್ ಮಾಡಬೇಕು ಅನ್ನೋದಾದರೆ, ಭಾಳಷ್ಟು ಜನ ಲೈನ್ಮನ್ಗಳು ನೀವು ಬರೀ ನೀವಿಬ್ಬರಾಗಿ ಬಂದಿರೋದಲ್ಲ ಕಾರ್ಯಕ್ರಮಕ್ಕೆ, ಇಡೀ ಕರ್ನಾಟಕದ ಮತ್ತು ದೇಶದ ಲೈನ್ಮ್ಯಾನ್ಗಳ ಒಂದು ರೆಪ್ರೆಸೆಂಟೇಟಿವ್ ಆಗಿ ನೀವು ಬಂದಿರುವಂಥದ್ದು. ಸರ್ಕಾರಕ್ಕೆ ಒಂದಿಷ್ಟು ನಿಮಗೆ ಈ ಸವಲತ್ತುಗಳು ಬೇಕು ಅಥವಾ ಇಂತಿಷ್ಟು ಮಾರ್ಪಾಡುಗಳಾಗಬೇಕು ನಿಮ್ಮ ಕೆಲಸದಲ್ಲಿ ಅಂತ ಏನಾದರೂ ಹೇಳೋದಿದೆಯಾ ನಾಗರಾಜ್ ಅವರೇ? ಮೇಡಮ್, ಮಾರ್ಪಾಡುಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಓವರ್ ಹೆಡ್ ಲೈನ್ ಇತ್ತು, ಈಗ ಅದನ್ನು ಅಂಡರ್ಗ್ರೌಂಡಿಂಗ್ ಕೇಬಲ್ ಮಾಡ್ತಾ ಇದ್ದಾರೆ, ಮತ್ತು ಹೊಸ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ಸರ್ಕಾರಕ್ಕೆ ಗೈಡ್ಲೈನ್ಸ್ ಕೊಡೋದು ದೊಡ್ಡವ್ರು ನಾವಲ್ಲ. ಅದನ್ನು ನಮ್ಮ ಅಧಿಕಾರಿಗಳು, ನಮ್ಮ MD ಸಾಹೇಬರುಗಳು ಅವ್ರು ನೋಡ್ಕೊತಾರೆ ಮೇಡಮ್. ನಮ್ಮಲ್ಲಿ ಲೆವೆಲ್ ಏನಂತಂದರೆ ನಮಗೆ ಎಂಪ್ಲಾಯೀಸ್ ಕೊರತೆ ಇದೆ. ಓಕೆ, ನಮಗೆ ಮೆನ್ ಪವರ್ ತುಂಬ ಕಡಿಮೆ ಇದ್ದಾರೆ. ಎಷ್ಟು ಜನ ಇದ್ದೀರಿ ಮೇಡಮ್? ಈಗ ಒಂದೊಂದು ಆಫೀಸಲ್ಲಿ ನಾವು 20 ಜನ 18 ಜನ ಇದ್ದೀವಿ. ಆ 18-20 ಜನದಲ್ಲಿ ಡಿಸ್ಕನೆಕ್ಷನ್ಗೆ ಅಷ್ಟು ಜನ ಹೋಗ್ತಾರೆ, ಕಂಪ್ಲೇಂಟ್ಸ್ಗೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹೋಗೋರು ಇರ್ತಾರೆ, ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಹೋಗೋರು ಇರ್ತಾರೆ, ಡೇ ಶಿಫ್ಟ್ ಬರೋರು ಇರ್ತಾರೆ. ಎಂಪ್ಲಾಯೀಸು ತುಂಬ ನಾವು ಇದು ಮಾಡ್ತಾಯಿದ್ದೀವಿ. ಆಮೇಲೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ, ಈ ಮಳೆಗಾಳಿ ಬಂದಾಗ ಬೇರೆ ಆಫೀಸ್ಗಳಿಂದ ಕರ್ಕೊಬಂದು ಕೆಲಸ ಮಾಡಿಸ್ಕೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ಕೆಲವೊಂದು ಟೈಮಲ್ಲಿ. ಮೆನ್ ಪವರ್ ಅದು ತುಂಬ ಕಡಿಮೆ ಇದೆ, ಅದನ್ನು ಒಂದು ಇದು ಮಾಡಿಕೊಡ್ಬೇಕು. ಮತ್ತು ಇನ್ನು ಉಳಿದದ್ದು ಸಕಲ ಸವಲತ್ತುಗಳನ್ನ ಈಗ ನಮ್ಮ ಯೂನಿಯನ್ ಆಗಿರ್ಬೋದು ಅಥವಾ ನಮ್ಮ MD ಸಾಹೇಬರುಗಳಾಗಿರ್ಬೋದು, ನಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಮ್ಮನ್ನು ಯಾವುದನ್ನು ಕೇಳೋ ಲೆವೆಲ್ ಗಂಟೆ ಇಟ್ಕೊಂಡಿಲ್ಲ. ಯಾವುದೇ ಸವಲತ್ತನ್ನು ನಮ್ಮನ್ನು ಕೇಳೋ ಲೆವೆಲ್ ಗಂಟೆ ಇಟ್ಕೊಂಡಿಲ್ಲ. ಅವರೇ ಅರ್ಥಕೊಂಡು ಮುಂಚಿತವಾಗಿ ಕೊಡ್ತಾರೆ. ಖಂಡಿತ ಮೇಡಮ್. ಇವತ್ತೇನಾದರೂ ಒಂದು DA ಅನೌನ್ಸ್ ಆಗಿದೆ ಅಂತಂದರೆ ಇನ್ನು 3 ದಿನದಿಂದ 1 ವಾರದೊಳಗಡೆ ನಮಗೆ ಅದು ಇದಾಗುತ್ತೆ, ಆಡ್ ಆಗುತ್ತೆ. ನಮ್ಮನ್ನು ಕೇಳಿಸ್ಕೊಳ್ಳೋಕ್ಕಿಂತ ಮೊದಲು ಅವ್ರು ಕೊಟ್ಟಾಗ ನಾವು ಕೇಳುವಂಥದ್ದು ಏನು ಉಳಿದಿರಲ್ಲ ಅನ್ಕೊಡ್ತೀನಿ. ಓಕೆ, ಕೇಳುವಂಥದ್ದು ಏನು ಉಳಿದಿಲ್ಲ ಅಂತ ಹೇಳ್ತಿದ್ರಿ. ಹೇಳಿ ವಿನಯ್ ಅವರೇ. ಸರ್ಕಾರ, ನಾಗರಾಜ್ ಅವ್ರು ಹೇಳಿದಾಗೆ ಸರ್ಕಾರಕ್ಕೆ ನಾವು ಯಾವುದೇ ರೀತಿ ಕೇಳೋ ಅಂತ ನೆಸಿಟಿನೇ ಇಲ್ಲ. ಎಲ್ಲ ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಆಲ್ರೆಡಿ ಕೊಟ್ಟಿದೆ, ಈವನ್ ಕೊಡ್ತಾನೂ ಇದೆ. ಬಟ್ ನಮ್ಮ ಕಡೆಯಿಂದ ಏನು ಕೇಳ್ಬೋದು ಅಂದರೆ ಗ್ರಾಹಕರಲ್ಲಿ ಒಂದು ಮನವಿ ಮಾಡ್ಕೋಬೋದು.
ಈ ಕರೆಂಟ್ ಹೋದಾಗ ಒಂದು 10 ನಿಮಿಷ ಲೇಟ್ ಆಯಿತು, ಅರ್ಧ ಗಂಟೆ ಲೇಟ್ ಆಯಿತು ಅಂದರೆ ಬೈಕೊಳ್ತಾ ಇರ್ತಾರೆ, ಎಲ್ಲೋದ್ರು ಇವರು ಲೈನ್ ಮೆನ್ನು ಹಾಗೆ ಹೀಗೆ ಅಂತೇಳಿ. ಬಟ್ ಅದನ್ನು ಆದಷ್ಟು ಕಡಿಮೆ ಮಾಡಿ ನಾವು ನಿರಂತರವಾಗಿ ಅದೇ ಕೆಲಸದಲ್ಲೇ ಇರ್ತೀವಿ. ನಾನು ಮಾತ್ರ ಆಗಲಿ ಇವ್ರು ಮಾತ್ರ ಆಗಲ್ಲ, ಪ್ರತಿಯೊಂದು ಆಫೀಸಲ್ಲೂ ಪ್ರತಿಯೊಂದು ಲೈನ್ ಮ್ಯಾನು ಕರೆಂಟ್ ಕೊಡೋದ್ರಲ್ಲೇ ನಿರತವಾಗಿರ್ತಾರೆ. ಅದು ಯಾಕೆ ಲೇಟಾಗಿರುತ್ತೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ರೀಸನ್ ಇಲ್ಲದೇ ಏನೂ ಇದ್ದಿಲ್ಲ. ಈ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಕಂಬ ಹತ್ತಕ್ಕೆ ಆಗ್ತಾ ಇರೋದಿಲ್ಲ, ಅಂಥ ಮೂಮೆಂಟಲ್ಲೆಲ್ಲ ಇವ್ರು ಗ್ರಾಹಕರು ಆದಷ್ಟು ಸ್ವಲ್ಪ ತಾಳ್ಮೆ ತೊಗೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡಿ, ಮಳೆ ನಿಂತ ನಂತರ ಕರೆಂಟ್ ಬಂದರೆ ಅಲ್ಲಿ ತನಕ ಅವ್ರು ಸಮಾಧಾನದ ಇದ್ದರೆ ಸಾಕು. ಈ ಫೋನ್ ಕಾಲ್ಗಳು, ಈಗ ನಾವು ಕಂಬದ ಮೇಲೆ ಇರ್ತೀವಿ, ಆ ಟೈಮಲ್ಲಿ ಫೋನ್ ಬರ್ತಾ ಇರ್ತದೆ, ನಮ್ಗೆ ರಿಸೀವ್ ಮಾಡೋಕ್ಕಾಗಲ್ಲ. ನಾವು ರಿಸೀವ್ ಮಾಡಿಲ್ಲ ಅಂದ್ರೂ ಕೂಡಲೇ ನಮ್ಮ ಮೇಲಧಿಕಾರಿಗಳು ಮಾಡೋದು, JE ಮಾಡೋದು, AE ಮಾಡೋದು, ಅವ್ರ ಕಡೆಯಿಂದ ನಮಗೆ ಮಾಡಿಸೋದು. ಬರೀ ನಾವು ಫೋನ್ ರಿಸೀವ್ ಮಾಡೋದ್ರಲ್ಲೇ ಆಗೋಗುತ್ತೆ ನಮ್ಮ ಕೆಲಸ ಕೆಲವೊಂದು ಮೂಮೆಂಟಲ್ಲಿ. ಅದಕ್ಕೋಸ್ಕರ ಆದಷ್ಟು ಅವರು ಫೋನ್ ಕರೆಗಳನ್ನ ಮಳೆ ಬರೋ ಸಮಯದಲ್ಲಿ ಮಾಡೋದು ಬೇಡ ಅಂತ ಅದೊಂದು ದಯವಿಟ್ಟು ಮನವಿ ಮಾಡ್ತಾ ಇರೋದು. ಇಲ್ಲ, ಯಾವ ಸಂದರ್ಭದಲ್ಲೂ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನೋದಾದ್ಮೇಲೆ ಮೇಲೆ ಪದೇ ಪದೇ ಫೋನ್ ಮಾಡಿ ಅದ್ರ ಬಗ್ಗೆ ವಿಚಾರಿಸುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ, ನೀವು ಹೇಳ್ತಾ ಇರೋ ಹಾಗೆ. ಯಾಕೆಂದ್ರೆ ಒಂದು ಅಡುಗೆ ಮಾಡಬೇಕು ಅಂತಂದ್ರೇನೆ 10 ನಿಮಿಷದಲ್ಲಿ ಯಾವುದೇ ಅಡುಗೆ ಆಗೋದಿಲ್ಲ. ಇವರು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ 10-15 ನಿಮಿಷದಲ್ಲಿ ಕರೆಂಟ್ ಬರಬೇಕು ಅಂತಂದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ನಮ್ಮ ಏನೇನು ಸಬ್ ಡಿವಿಷನಲ್ಲಿ 1.5 ಲಕ್ಷ ಗ್ರಾಹಕರಿದ್ದಾರೆ. 1.5 ಲಕ್ಷ ಅಂದರೆ 4 O&M, 1 ಸಬ್ ಡಿವಿಷನ್. ಇಷ್ಟು ಜಾಗದಲ್ಲಿ ನಿಯರೆಸ್ಟ್ 1.5 ಲಕ್ಷ ಇದ್ದಾರೆ. ಒಂದೊಂದು ಆಫೀಸ್ಗಳಿಗೆ ಅದನ್ನು ಡಿವೈಡ್ ಮಾಡ್ತಾ ಹೋದ್ರೆ 40,000 ರಿಂದ 42,000 ಸಾವಿರ ಬರ್ತಾರೆ. ಈಗ ಒಂದು ಏರಿಯಾ ಫೇಲ್ ಆಯಿತು ಅಂತಂದಾಗ ಕಂಪ್ಲೀಟ್ ಆ ಏರಿಯಾದಲ್ಲಿ ಕಡಿಮೆ ಅಂತಂದ್ರೂ ಒಂದು 2,000 ರಿಂದ 3,000 ಜನ ಮನೆ ಬರ್ತವೆ. ಒಬ್ಬರು ಫೋನ್ ಮಾಡ್ತಾರೆ, ಪಕ್ಕದ ಮನೆಯವ್ರು ಮಾಡ್ತಾರೆ. ಬಹುಶಃ ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡಿದ್ಮೇಲೆ ಅರ್ಥ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಭಾಳ ಸಂತೋಷ ಆಯಿತು ನಿಜವಾಗ್ಲೂ. ನಮಗೆ ಫೇಸ್ಬುಕ್ಕಲ್ಲಿ ಮತ್ತು ಇತರೆ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಬರ್ತಾ ಇರ್ತದ್ದು, ಬಾಹುಬಲಿಯಲ್ಲಿ ಎಲ್ಲರೂ ಕರೆಸಿದ್ದೀರಿ, ಆದರೆ ಲೈನ್ಮ್ಯಾನ್ಗಳು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಆದರೆ ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಆ್ಯಂಡ್ ನೀವು ಮಾಡ್ತಾ ಇರೋವಂಥದ್ದು ನಿಜವಾಗ್ಲೂ ಸೇವೆ, ಇದು ವೃತ್ತಿ ಅಷ್ಟೇ ಅಲ್ಲ. ಇಷ್ಟು ಮನಸ್ಸಿಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀರಿ. ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರಬಹುದು, ಎಲ್ಲವನ್ನೂ ತ್ಯಾಗ ಮಾಡಿ ಕೆಲಸ ಮಾಡ್ತಿದ್ದೀರಿ. ಆಲ್ಮೋಸ್ಟ್ 75% ನೀವು ಕೆಲಸ ಕೊಡ್ತೀರಿ ಅನ್ನೋದಾದರೆ ಇನ್ನು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಏನು ಉಳಿದಿರುತ್ತೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಇಮ್ಯಾಜಿನ್ ಮಾಡ್ಕೋಬೋದು. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಕರ್ನಾಟಕ ಮತ್ತು ದೇಶದ ಲೈನ್ಮ್ಯಾನ್ ಪರವಾಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಧನ್ಯವಾದ ಮೇಡಮ್. ತಮ್ಮ ಟಿವಿಗೂ ಮತ್ತು ತಮ್ಮ ತಂಡಕ್ಕೂ ಧನ್ಯವಾದ. ಹಾಗೆ ನಮ್ಮ ಇಲಾಖೆಯ ಎಲ್ಲ ಪವರ್ ಮೆನ್ಗಳಿಗೂ, ಸಹ ಪವರ್ ಮೆನ್ಗಳಿಗೂ, ಅಧಿಕಾರಿ ವರ್ಗದವರಿಗೂ, MD ಅವರಿಗೂ ಈ ಮೂಲಕ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಬಾಹುಬಲಿ, ನಮ್ಮ ಹೆಮ್ಮೆಯ ಕೊರೋನಾ ವಾರಿಯರ್ಸ್ ಲೈನ್ಮನ್ಗಳು. ನಿಜ, ಎಷ್ಟೋ ಸತಿ ಇವರನ್ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಒಂದು ಸತಿ ಫೋನ್ ಎತ್ತಿಲ್ಲ ಅಂತಂದರೆ ಪದೇ ಪದೇ ಕರೆ ಮಾಡ್ತಾ ಇರ್ತೀವಿ. ನಮ್ಮ ಮನೇಲಿ ಕರೆಂಟ್ ಹೋಗಿದ ತಕ್ಷಣ ನಮಗೆ ಗೊತ್ತಾಗುತ್ತೋ ಇಲ್ವೋ, ಆದರೆ ಅದು ಮುಂಚಿತವಾಗಿ ಇವರ ಆಫೀಸಿಗೆ ಮತ್ತು ಇವರಿಗೆ ಇನ್ಫಾರ್ಮೇಷನ್ ಬಂದಿರುತ್ತೆ. ಸರಿ ಮಾಡೋ ತನಕ ಸ್ವಲ್ಪ ತಾಳ್ಮೆಯನ್ನು ವಹಿಸೋಣ. ಮೇ ಬಿ 1 ಅವರ್ ನಂತರವೂ ಕೂಡ ಕರೆಂಟ್ ಬರದೇ ಇದ್ದರೆ ಆಮೇಲೆ ಪದೇ ಪದೇ ಫೋನ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆಯೇನೋ. ಆದರೆ ಕಂಪ್ಲೇಂಟ್ ಮಾಡಿ 10 ನಿಮಿಷದಲ್ಲೇ ಕರೆಂಟ್ ಬರಲಿಲ್ಲ ಅಂತ ಯೋಚನೆ ಮಾಡೋದು ಬಹುಶಃ ತೀರಾ ಅತಿಯಾದ ವರ್ತನೆ ಅಂತ ನನಗೂ ಕೂಡ ಅನಿಸುತ್ತೆ. ಇನ್ನಾದರೂ ನಾವೆಲ್ಲರೂ ಕೂಡ ನನ್ನನ್ನು ಸೇರಿಸಿ ಬದಲಾಗೋಣ, ಇವರಿಗೆ ಸಿಗಬೇಕಾದಂತಹ ಗೌರವವನ್ನು ನೀಡೋಣ. ಅಷ್ಟೇ ಅಲ್ಲ, ನಮ್ಮ ಒಂದು ಕರೆ ಇವರ ಜೀವವನ್ನೇ ಪಣಕ್ಕಿಡುವಂಥ ಮತ್ತು ಹಾನಿಗೆ ಒಳಗಾಗುವಂಥ ಸಂದರ್ಭಗಳು ಸೃಷ್ಟಿ ಮಾಡಬಹುದು. ಆದ್ದರಿಂದ ಮಳೆ ಬಂದಾಗಿರಬಹುದು ಅಥವಾ ಬೇಸಿಗೆ ಸಂದರ್ಭದಲ್ಲಿ ಕರೆಂಟ್ ಹೋದಾಗ, ಪವರ್ ಕಟ್ ಆದಾಗ ಒಂದಿಷ್ಟು ತಾಳ್ಮೆ ವಹಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಬಾಹುಬಲಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ರೂಪ್ ಮಂತ್ರ ಆಯುರ್ವೇದಿಕ್ ಫೇಸ್ ಕ್ರೀಮ್. ಯಾವುದೇ ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ. TV5 ಇವತ್ತು